ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ನಿನ್ನೆ ರಾತ್ರಿ ನೈಟ್ ಪ್ರೇಯರ್ನ ಮುಗಿಸಿ ಇವತ್ತು ನಾವು ಬೆಳಗಿನ ಪ್ರಾರ್ಥನೆಗೆ ಬರಲಿಕ್ಕೆ ದೇವರು ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಒಂದು ಸ್ತೋತ್ರವನ್ನು ಹಾಗೆಯೇ ದೇವರು ನಿಮ್ಮ ಕುಟುಂಬವನ್ನು ಮಹಿಮೆಪಡಿಸಲಿ, ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಇವತ್ತು ವಚನದ ಮೂಲಕ ನನ್ನ ಸಂಗಡ ಮಾತಾಡಲಿ ಅಂತೇಳಿ ದೇವರನ್ನ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಈ ವಚನದ ಭಾಗ ಹೋಗೋಣ. ಆಮೆನ್. ಸೌಂಡ್ ಇಲ್ಲ? ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಇವತ್ತು ನಾವು ಒಂದೇ ಒಂದು ವಾಕ್ಯನ ಕೊಡ್ತೀನಿ, ಅದಕ್ಕೆ ಬೇರೆ ಬೇರೆ ವಾಕ್ಯ ಬರ್ತದೆ, ಬಟ್ ಒಂದು ವಾಕ್ಯ ಕೊಡ್ತೀನಿ. ಇದ್ರ ಬಗ್ಗೆ ನಾವು ಇದು ತಿಳ್ಕೊಳ್ಳೋಣ. ಪರ್ವತ ಪ್ರಸಂಗದ ಭಾಗದಲ್ಲಿ 48ನೇ ಭಾಗವನ್ನು ನಾನು ಇವತ್ತು ಕೊಡ್ತಾ ಇದ್ದೀನಿ. ಯೇಸು ಸ್ವಾಮಿ ಬೈಬಲ್ ಪುಸ್ತಕದಲ್ಲಿ, ಇಡೀ ಬೈಬಲ್ ಪುಸ್ತಕದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 5, 6, 7ನೇ ಅಧ್ಯಾಯಕ್ಕೆ ಭಯಂಕರ ಪ್ರಾಧಾನ್ಯತೆ ಕೊಡ್ತಾರೆ. ಇದಕ್ಕೆ ಪರ್ವತ ಪ್ರಸಂಗದ ಭಾಗ ಅಂತ ಹೇಳ್ತಾರೆ. ಇದನ್ನು ಇವತ್ತು ಏನು ಮಾಡ್ತಿದ್ದಾರೆ ಅಂತಂದರೆ, ಜನಗಳು ಕೆಲವೊಂದು ಜನ ಬಾಯಿಪಾಠ ಕೂಡ ಮಾಡ್ಕೊಂಡಿದ್ದಾರೆ. ಇದು ನಾವು ದೇವ್ರ ಜೊತೆ ಹೆಂಗಿರಬೇಕು ಮತ್ತು ಮನುಷ್ಯರ ಜೊತೆ ನಾವು ಹೆಂಗಿರಬೇಕು ಮತ್ತು ನಾನು ಹೆಂಗೆ ರೆಡಿ ಮಾಡ್ಕೋಬೇಕು, ಇದ್ರ ಬಗ್ಗೆ ಬೈಬಲಲ್ಲಿ ಬರ್ತಿದೆ. ಆಮೇಲೆ ಒಂದು, ನಾನು ದೇವ್ರ ಜೊತೆ ಯಾವ ಥರ ಸಂಬಂಧ, ನಾನು ಮನುಷ್ಯರ ಜೊತೆ ಯಾವ ಥರ ಸಂಬಂಧ ಮತ್ತು ನಾನು ನನ್ನ ಜೊತೆಲಿ ಯಾವ ಥರ ಸಂಬಂಧ ಇಟ್ಕೋಬೇಕು, ಇದ್ರ ಬಗ್ಗೆ ಸ್ವಾಮಿ ಇವತ್ತು ಡಿಟೇಲ್ ಆಗಿ ತಿಳಿಸ್ತಾ ಇದ್ದಾರೆ. ಇವತ್ತು ನಾವು ಪರ್ವತ ಪ್ರಸಂಗದ 48ನೇ ಭಾಗಕ್ಕೆ ಬಂದಿದ್ದೀವಿ ಪ್ರಿಯರೇ. ಈ 48ನೇ ಭಾಗದಲ್ಲಿ ದೇವರು ತಾನೇ ಮಹಿಮೆಪಡಿಸಲಿ. ಮತ್ತಾಯ 6ನೇ ಅಧ್ಯಾಯದ ಮುಗಿದು 7ನೇ ಅಧ್ಯಾಯದ 12ನೇ ವಾಕ್ಯಕ್ಕೆ ನಾವು ಬಂದಿದ್ದೀವಿ. ಇದೊಂದು ವಾಕ್ಯವನ್ನು ನಾವು ಇವತ್ತು ನೋಡೋಣ. ಆಮೇಲೆ 7:12 ಓದ್ತೀರಾ? ಇವತ್ತು ಏನು ಬರ್ತೀವಿ ಅಂತ ನೋಡಿ, ಓದಿ. ಅಂತೂ ಜನರು ನಿಮಗೆ ಏನೇನು ಮಾಡಬೇಕೆಂದು ಅಪೇಕ್ಷಿಸುತ್ತಾರೋ ಅದನ್ನೇ ನೀವು ಅವರಿಗೆ ಮಾಡಿರಿ. ಇದೇ ಧರ್ಮಶಾಸ್ತ್ರದ ಮತ್ತು ಪ್ರವಾದಿಗಳ ತಾತ್ಪರ್ಯ. ಅಂತೂ ಜನರು ನಿಮಗೆ ಏನೇನು ಮಾಡಬೇಕೆಂದು ಅಪೇಕ್ಷಿಸ್ತಾರೋ ಅದನ್ನು ನೀವು ಅವರಿಗೆ ಮಾಡಿರಿ. ಇವತ್ತು ಮನುಷ್ಯನಿಗೆ ದೊಡ್ಡಸ್ತಿಗೆ ಏನು ಗೊತ್ತಾ, ನಾನು ಯಾಕೆ ಮಾಡಲಿ, ನನಗೆ ಬೇಕಿದ್ರೆ ಅವರು ಮಾಡಲಿ, ನಾನು ಯಾಕೆ ಮೊದಲು ಗುಡ್ ಮಾರ್ನಿಂಗ್ ಅಂತ ಹೇಳಲಿ, ಅವರೇ ನನಗೆ ಬೇಕಿದ್ರೆ ಗುಡ್ ಮಾರ್ನಿಂಗ್ ಅಂತ ಹೇಳಲಿ, ಅವರು ನನಗೆ ಗೌರವ ಕೊಡಲಿ. ಈ ಮನುಷ್ಯನಿಗೆ ಬಂದಿರೋ ದೊಡ್ಡ ರೋಗ ಏನು ಗೊತ್ತಾ, ನಾನು ಅಂತ ಹೇಳುವಂಥ ನಾನತ್ವ. ಹಲ್ಲೆಲೂಯಾ. ಇಲ್ಲಿ ದೇವ್ರ ವಾಕ್ಯದಲ್ಲಿ ಬರ್ತಿದೆ, ನಮಗೆ ಜನರು ಗೌರವ ಕೊಡಬೇಕು ಅಂತ ನಾವು ಆಸೆ ಪಡೋದಕ್ಕಿಂತ ನಾವು ಜನಗಳಿಗೆ ಗೌರವ ಕೊಟ್ಟಾಗ ಆಟೋಮೆಟಿಕ್ಕಾಗಿ ಅವರು ನಮಗೆ ಗೌರವ ಕೊಡ್ತಾರೆ. ಇವತ್ತು ಸುಮಾರು ಜನಗಳ ಪ್ರಾಬ್ಲಮ್ ಏನು ಗೊತ್ತಾ, ನಾವು ಮೊದಲು ನಾನು ಏನು ಮಾಡೋದಿಲ್ಲ, ಅವರೇ ಮಾಡಬೇಕು ಅಂತ ನಾವು ಅಪೇಕ್ಷೆ ಪಡ್ತೀವಿ. ಜನಗಳು ನನಗೆ ಗೌರವ ಕೊಡಬೇಕು, ಜನರು ನನ್ನ ಹೊಗಳಬೇಕು, ಜನರು ನನಗೆ ಸತ್ಕಾರ ಮಾಡಬೇಕು, ಎಲ್ಲರೂ ನನಗೆ ಸನ್ಮಾನ ಮಾಡಬೇಕು. ಇದು ಪ್ರತಿಯೊಬ್ಬರು ಕೂಡ ಆಸೆ ಪಡುವಂಥ ವಿಷಯನೇ ಇದು. ಮಾತಾಡ್ತಾ ಇಲ್ಲ, ಸೌಂಡ್ ಇಲ್ಲ. ಬಾಯಿ ಇಲ್ಲದಿರೋರು ಆಮೇಲೆ ಹೇಳಿ, ಬಾಯಿ ಇರೋರು ಆಮೇಲೆ ಹೇಳಿ. ಹಾಗಾದ್ರೆ ಮಾತಾಡಿ, ಯಾಕೆ ಎಲ್ಲ ಬಾಯಿ ಬಿಟ್ಕೊಂಡು ಹಿಂಗೆ ಮಾಡ್ತಿದ್ದೀರಾ? ಅಲ್ಲಲ್ವಾ? ಅರ್ಥ ಆಗ್ತಿದೆಯಲ್ಲ? ಇವತ್ತು ಜನಗಳ ಮೇಯ್ನ್ ಪ್ರಾಬ್ಲಮ್ ಏನು ಗೊತ್ತಾ, ನನ್ನ ಹೊಗಳಬೇಕು, ನನಗೆ ಗೌರವ ಕೊಡಬೇಕು, ನನಗೆ ಸಾಲ ಮಾಡಬೇಕು, ನಾನು ಯಾಕೆ ಅವನಿಗೆ ಬಗ್ಗೆ ಹೋಗಲಿ, ನನಗೇನು ಕಡಿಮೆ, ನಾನು ಯಾಕೆ ಹೋಗಲಿ. ಇವತ್ತು ಈ ಅಹಂಕಾರದಿಂದ ನಾವು ಹಾಳಾಗ್ತಿದ್ದೀವಿ ಪ್ರಿಯರೇ. ಇಲ್ಲಿ ಸ್ವಾಮಿ ಹೇಳ್ತಾರೆ, ಅಂತೂ ಜನರು ನಿಮಗೆ ಏನೇನು ಮಾಡಬೇಕಂತ ಅಪೇಕ್ಷಿಸ್ತಾರೋ ಅವರ ಅಪೇಕ್ಷೆನ ನೋಡೋಕೋಬೇಡಿ. ನಿನ್ನ ಅಪೇಕ್ಷೆ ಏನಿರ್ಬೇಕಂದ್ರೆ, ನೀನು ಅವರು ಮಾಡೋದನ್ನ ಬಯಸಬೇಡ, ನೀನು ಅವ್ರಿಗೆ ಏನು ಮಾಡ್ತೀಯ ಅದನ್ನು ಬಯಸು. ನಾನು ಅವನಿಗೆ ಏನು ಮಾಡ್ತಾ ಇದ್ದೀನಿ ಅದನ್ನು ಬಯಸ್ರಿ. ಹಲ್ಲೆಲೂಯಾ. ಇವತ್ತು ಫರಿಸಾಯರು ಶಾಸ್ತ್ರಿಗಳು ತಗೊಂಡು 2 ಜನ ಬೋಧಕರಿದ್ದರು ಬೈಬಲಲ್ಲಿ. ಅವ್ರಿಗೆ ಯೋಚನೆ ಗೊತ್ತಾ, ಒಳ್ಳೆ ಬೋಧನೆ ಮಾಡ್ತಾರೆ, ಒಳ್ಳೆ ಪ್ರಸಂಗ ಮಾಡ್ತಾರೆ, ಜನಗಳನ್ನೆಲ್ಲ ಪಾಪದಿಂದ ಹೊರಗಡೆ ತರ್ತಾರೆ. ಆದರೆ ಅವರು ಮಾತ್ರ ಅದೇ ಪಾಪದಲ್ಲಿದ್ದಾರೆ. ಇವತ್ತು ಪಾಸ್ಟರ್ಸ್ಗಳು ಪ್ರಸಂಗ ಕೊಟ್ಬಿಟ್ರೆ ಸಾಲೋದಿಲ್ಲ, ಪ್ರಸಂಗ ಕೊಟ್ಟ ಪ್ರಕಾರ ಅವರು ನಡಿಬೇಕು. ಪ್ರಸಂಗ ಕೊಟ್ಬೇಕಾದ್ರೆ ಏನು ನೋಡೋದು, ಅವರೇ ನಡೀತಾ ಇದೆ. ನಿಮಗೆ ಪ್ರಸಂಗ ಮಾಡಿ ಪ್ರಯೋಜನ ಇಲ್ಲ. ನನ್ನ ತಲೆಯಲ್ಲೇ ಕೂದಲಿಲ್ಲ, ನಾನು ನಿನ್ನ ತಲೆಗೆ ಕೂದಲು ಬರಲಿ ಪ್ರಾರ್ಥನೆ ಮಾಡೋದು. ಅಲ್ಲಲ್ವಾ? ನಾನೇ ಪ್ರಾಬ್ಲಮಲ್ಲಿದ್ದೀನಿ, ನಾನೇ ಸಿಗರೇಟ್ ಸೇರ್ತೀನಿ, ನೀನು ಸೇದು ಬೇಡ ಅಂತ ಬೋಧನೆ ಮಾಡೋದು. ಇಲ್ಲ ಪ್ರಿಯರೇ, ನಾನು ಯಾವ ವಿಷಯದ ಬಗ್ಗೆ ಪ್ರಸಂಗ ಮಾಡ್ತೀನೋ ಅದನ್ನು ನಾನು ಬಿಟ್ಟು ಹೊರಗಡೆ ಬಂದರೆ ಮಾತ್ರ ಪ್ರಸಂಗಕ್ಕೆ ಅರ್ಥ. ಹಾಗೆ ನೀವು ಯಾರಿಗೆ ಸುವಾರ್ತೆ ಸಾರ್ತೀರೋ ಸುವಾರ್ತೆ ಸಾರಾಗ ಯೋಚನೆ ಮಾಡಿ, ಈ ಒಂದು ತಪ್ಪಿನಲ್ಲಿ ನಾನು ಇದ್ದೇನಾ? ಹಲ್ಲೆಲೂಯಾ. ಈ ಒಂದು ತಪ್ಪಲ್ಲಿ ನಾನಿದ್ದೀನಿ ಅಂತ ತಿಳ್ಕೊಳ್ಳಿ ಬೇರೆ. ನಾವು ಅವ್ರು ಮಾಡಲಿ
ಇವ್ರು ಮಾಡಲಿ, ಅವನು ಹಂಗೆ, ಅವನು ಹಿರಿ ಸೇವಕನೇ ಹಂಗೆ, ನಾನು ಯಾಕೆ ಹಿಂಗೆ ಅಂತ ಶ್ರಮ ಬಿಡಿ. ಹಿರಿ ಸೇವಕ ನಿಮ್ಮನ್ನು ಸ್ವರ್ಗಕ್ಕೆ ಸೇರಿಸೋದಿಲ್ಲ, ಯೇಸು ಮಾತ್ರ ಸ್ವರ್ಗಕ್ಕೆ ಸೇರಿಸೋದು. ಯೇಸುವಿನ ವಾಕ್ಯ ಸ್ವರ್ಗಕ್ಕೆ ಸೇರಿಸ್ತದೆ, ಯೇಸುವಿನ ನಡತೆ ಸ್ವರ್ಗಕ್ಕೆ ಸೇರಿಸ್ತದೆ, ಯೇಸುವಿನ ಆಜ್ಞೆಗಳ ಸ್ವರ್ಗಕ್ಕೆ ಸೇರಿಸ್ತದೆ. ಹಾಗಾದರೆ ಪ್ರಿಯರೇ, ನಾವು ಯೇಸುವನ್ನು ದೃಷ್ಟಿಸ್ಬಿಟ್ಟು ನೋಡೋಣ. ಹಾಗಾದರೆ ಫರಿಸಾಯರು ಮತ್ತು ಸದ್ದುಕಾಯರು ಹೆಂಗಿದ್ರು ಅಂತ ನಾವು ನೋಡೋದೇ ಅದರ ಪ್ರಿಯರೇ. ಮತ್ತಾಯನು ಬರೆದ ಸುವಾರ್ತೆ, ಮತ್ತಾಯ 23ನೇ ಅಧ್ಯಾಯ 1ನೇ ವಾಕ್ಯ ಓದಿ. ತರುವಾಯ ಯೇಸು ಜನರ ಗುಂಪಿಗೂ ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಶಾಸ್ತ್ರಿಗಳು ಫರಿಸಾಯರು ಮೋಶೆಯ ಪೀಠದಲ್ಲಿ ಕೂತುಕೊಂಡಿದ್ದಾರೆ. ಶಾಸ್ತ್ರಿಗಳು ಫರಿಸಾಯರು ಮೋಶೆಯ ಪೀಠದಲ್ಲಿ ಕೂತ್ಕೊಂಡಿದ್ದಾರೆ. ಅವ್ರಿಗೆ ಏನು ಪೀಠನೇ ಬೇಕು? ಅವರಿಗೆ ಏನು ಬೇಕು? ಅವ್ರಿಗೆ ಪೀಠನೇ ಬೇಕು, ನೆಲಗಿರಲಾಗೋದಿಲ್ಲ. ನೆಕ್ಸ್ಟ್. ಆದುದರಿಂದ ಅವರು ನಿಮಗೆ ಏನೇನು ಹೇಳುತ್ತಾರೋ ಅದನ್ನೆಲ್ಲ ಮಾಡಿರಿ, ಕಾಪಾಡಿಕೊಳ್ಳಿರಿ, ಆದರೆ ಅವರ ನಡತೆಯ ಪ್ರಕಾರ ನಡೆಯಬೇಡಿ. ಸ್ವಾಮಿ ಏನ್ ಹೇಳ್ತಾರೆ? ಆದ್ರಿಂದ ಅವರು ನಿಮಗೆ ಏನೇನು ಹೇಳ್ತಾರೋ ಅದನ್ನೆಲ್ಲ ಮಾಡಿ, ಕಾಪಾಡ್ಕೊಳ್ಳಿ, ಆದ್ರೆ ಅವರ ನಡತೆ ಪ್ರಕಾರ ನಡಿಬೇಡಿ. ಇಲ್ಲ ಇಲ್ಲ, ಇನ್ನೊಂದ್ಸಲ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಅವ್ರು ಏನು ಬೋಧನೆ ಮಾಡ್ತಾರೆ ಅದೆಲ್ಲ ತಗೊಳ್ಳಿ, ಆದ್ರೆ ಅವನು ನಡೆಯೋ ರೀತಿಯಲ್ಲಿ ನಡಿಬೇಡ. ಅವನು ಬೋಧನೆ ಮಾಡ್ತಾ ಇದ್ದಾನೆ, ಆದ್ರೆ ತಪ್ಪಾಗಿ ನಡೀತಿದ್ದಾನೆ. ದೇವ್ರ ಚಿತ್ತ ಪ್ರಕಾರ ನಡಿಬೇಕು. ಇವತ್ತು ವಚನ ಕೊಟ್ಬಿಟ್ಟು ನಿಮ್ಮ ಕಣ್ಣಲ್ಲೆಲ್ಲ ನೀರು ಬರ್ಸ್ಬಿಡ್ತೀನಿ ನಾನು, ಆದ್ರೆ ನಾನು ಮನೇಲಿ ಏನ್ ಮಾಡ್ತಾ ಇನ್ನೊಬ್ಬರಿಗೆ ಕಣ್ಣು ಹಾಕ್ಸ್ತಾ ಇರ್ತೀನಿ. ಏನ್ ಮಾಡ್ತಾ ಇದ್ದೀನಿ? ಕಣ್ಣೀರು ಹಾಕ್ಸ್ತಾ ಇರ್ತೀನಿ. ಇಲ್ಲಿ ಹೆಂಗೆ ಹಾಲೆಲೂಯಾ ಯೇಸು ಸ್ವಾಮಿ ನಿಮ್ಮನ್ನ ಪ್ರೀತಿಸ್ತಾರೆ ಮಕ್ಕಳು, ಹಂಗೆ ಹೀಗೆ ತಳೋದು. ಅಲ್ಲಿ ಯೇಸು ಸ್ವಾಮಿಗೆ ವಿರೋಧವಾದ ಕೆಲಸಗಳನ್ನ ಮಾಡೋದು. ಇದು ನಾಟಕ ಬೇಡ. ದೇವರು ನಿಮ್ಮನ್ನ ನೋಡ್ತಿದ್ದಾರೆ. ನನ್ನ ಕಣ್ಣಿಗೆ ಎಣ್ಣೆ ಹಾಕ್ಬೋದು, ಇಲ್ಲಿ ಕೂತಿರ್ತಕ್ಕಂಥ ಜನಗಳಿಗೆ ಕಣ್ಣಿಗೆ ಮಣ್ಣೆರಿಸ್ಬೋದು, ಆದರೆ ಸರ್ವಶಕ್ತನ ದೇವರಿಗೆ ಕಣ್ಣಿಗೆ ಮಣ್ಣೆರಿಸಕ್ಕಾಗೋದಿಲ್ಲ. ಅವರ ಕಣ್ಣುಗಳು ನಿಮ್ಮನ್ನ ನೋಡ್ತಾ ಇದೆ. ಇದು ಒಂದನ್ನು ಅರ್ಥ ಮಾಡ್ಕೊಳ್ಳಿ. ಸರ್ವಶಕ್ತನ ದೇವರ ಕಣ್ಣು ನನ್ನನ್ನು ನೋಡ್ತಾ ಇದೆ ಅಂತ ಹೇಳೋ ಒಂದು ಸಾಮಾನ್ಯ ಪರಿಜ್ಞಾನ ನಮಗೆ ಇರೋದಾದ್ರೆ, ನಾವು ಸಭಾಪಾಲಕರು ಹೇಳಿದಂಥ ಒಂದೊಂದು ವಾಕ್ಯಗಳನ್ನ ಕಾಪಾಡ್ಕೊಳ್ಳಿ. ಆದರೆ ಸಭಾಪಾಲಕ ಹುಚ್ಚು ಬಂದಂಗೆ ಆಡಿದ್ರೆ ಅವನನ್ನು ಅಡತೆ ನೋಡಬೇಡಿ, ಅವನು ಕೊಟ್ಟ ವಾಕ್ಯನ ತಗೊಳ್ಳಿ. ಅವನು ಕೊಟ್ಟ ವಾಕ್ಯ ತಗೊಳ್ಳಿ. ಸಭಾಪಾಲಕರ ವಾಕ್ಯಗಳು ಅವರೇ ಹೆಂಗೆ ನಡೀತಾರೆ, ನಾವು ಯಾಕೆ ಹಿಂಗೆ ನಡಿಬಾರ್ದು ಕೇಳಬೇಡಿ. ಸಭಾಪಾಲಕ ನಡ್ಕೋಗೋಯ್ತದೆ, ನೀನು ನಡ್ಕೋಗೋಯ್ತಾ? ವಾಕ್ಯ ಕೊಡುವಾಗ ಬೋಧಕರೇ ನಿಮಗೆ ಹೆಚ್ಚಿನ ತೀರ್ಪಾಗೋದು ದೇವ್ರ ವಾಕ್ಯದಲ್ಲಿದೆ. ನಾವು ಕರೆಕ್ಟಾಗಿರಬೇಕು, ವಾಕ್ಯ ಕೊಡುವಾಗ ನೀವು ಕರೆಕ್ಟಾಗಿರಬೇಕು. ಹಲ್ಲೆಲೂಯಾ. ಅಲ್ಲಿ ನೋಡಿ ಬರ್ತದೆ. ಆದ್ದರಿಂದ ಅವ್ರು ಏನೆಲ್ಲ ಹೇಳ್ತಾರೆ ಅದನ್ನೆಲ್ಲ ಮಾಡಿ. ಅವ್ರು ಹೇಳೋದೇ ಒಳ್ಳೇದು. ಪಾಪ ದಾರಿಯನ್ನು ತಿರುಗಿಸ್ತಾರೆ, ಹೇಳಿದ ಮಾತ್ರ ಕಾಪಾಡ್ಕೊಳ್ಳಿ ಬೇರೆ, ಆದರೆ ಅವ್ರು ನಡೆದಂಗೆ ನಡಿಬೇಡಿ. ದೇವ್ರ ಸಿದ್ಧ ನಡಿಬೇಕು. ನೆಕ್ಸ್ಟ್ ಕೆಳಗಡೆ ಹೋಗಿ. ಅವರು ಹೇಳುತ್ತಾರೆ ಹೊರತು ನಡೆಯುವುದಿಲ್ಲ. ಅವ್ರು ಹೇಳ್ತಾರೆ, ಸಖತ್ತಾಗಿ ಹೇಳ್ತಾರೆ, ಕಂಡಲ್ಲಿ ನೀರಲ್ಲ, ನೀವು ಸತ್ತೋಗ್ಬಿಡ್ಬೇಕು ದೊಡ್ಡ ಮಟ್ಟಿಗೆ ಮಾಡಕ್ ಬಿಡ್ತಾರೆ, ಆದ್ರೆ ಅವ್ರು ನಡೆಯೋದಿಲ್ಲ. ಸ್ವಾಮಿ ಹೇಳ್ತಾರೆ, ಅವರು ಹೇಳುತ್ತಾರೆ ಹೊರತು ನಡೆಯುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೆಕ್ಸ್ಟ್ ಓದಿ. ಅವರು ಭಾರವಾದ ಹೊರೆಗಳನ್ನು ಕಟ್ಟಿ ಜನರ ಹೆಗಲಿನ ಮೇಲೆ ಹೊರಿಸುತ್ತಾರೆ. ದೇವಿ, ಭಾರವಾದ ಹೊರೆಗಳನ್ನೆತ್ತಿ ಜನರ ಹೆಗಲ ಮೇಲೆ ಹೊರಿಸುತ್ತಾರೆ. ಜೋರಾಗಿ ಹೇಳ್ಬೇಕು. ಜನರ ಹೆಗಲ ಮೇಲೆ ಹೊರಿಸುತ್ತಾರೆ. ತಾವಾದರೂ ಬೆರಳಿನಿಂದಾದರೂ ಅವುಗಳನ್ನು ಮುಟ್ಟಲೊಲ್ಲರು. ಅವರು ಭಾರವಾದ ಹೊರೆಗಳನ್ನು ಯಾರ ಮೇಲೆ ಇರಿಸ್ತಾರೆ? ಆದ್ರೆ ಅವ್ರು ಮಾತ್ರ ನೆಲ ಒರೆಸ್ಬಿಟ್ಟೋಗಿ, ಪಾತ್ರೆ ತೊಳ್ಬಿಟ್ಟೋಗಿ. ನಾವು ನಿಮ್ಮ ಜೊತೆ ಸೇರ್ತಾ ಇದೀವೋ ಇಲ್ವಾ? ಪಾತ್ರೆ ತೊಳೆಗೆ ಸೇರ್ತಾ ಇದ್ದೀರ ಆಂಟಿ ಇಲ್ವಾ? ನೆಲ ಒರೆಸಕ್ ನಾ ಸೇರ್ತಾ ಇದ್ದೀನಿ ಇಲ್ವಾ? ನಾನು ನಿಮ್ಮ ಜೊತೆ ಸೇರಿ ನಾನು ಕೆಲಸ ಮಾಡ್ಬೇಕೆ ಹೊರತು ನೀವು ಪಾತ್ರೆ ತೊಳೆರಿ, ನೀನು ನೆಲ ಒರೆಸು, ನೀನು ಆ ಕೆಲಸ ಮಾಡು, ಇದನ್ನ ಹೇಳ್ಬಾರ್ದು. ಮೊದಲು ನಾನು ಮಾಡಿ ನಿಮ್ಮ ಕೈ ಮಾಡಿಸ್ಬೇಕು. ಇವತ್ತು ಸಭೆ ಕೆಲಸ ಮಾಡಲಿಕ್ಕೆ ನೀವು ಗುಲಾಮರಲ್ಲ. ನಾನು ನೀನು ಈ ಜಾಗದಲ್ಲಿ ಒಂದೇನೇ ಪ್ರಿಯರೇ. ಸಭಾಪಾಲಕದರೆ ನನಗೇನು ಕೋಡಿಲ್ಲ, ವಿಶ್ವಾಸಿಗಳು ತಗೊಂಡು ನಿಮಗೇನು ಇದಿಲ್ಲ. ನೀವು 10,000 ರೂಪಾಯಿ ಕಾಣಿಕೆ ಕೊಡ್ಬೋದು, ನಿಮಗೇನು ಕೋಡ್ ಬರೋಂಗಿಲ್ಲ. ನೀವು ಕೊಡ್ತಾ ಇರೋದು ಯೇಸು ಸ್ವಾಮಿಗೆ. ಕೋಡ್ ಬರ್ಸ್ಕೋಬೇಡಿ, ನಾನು 10 ಕೊಟ್ಟೆ, ನಾನು 10 ಕೊಟ್ಟೆ, ನಾನು 10 ಕೊಟ್ಟೆ ಹೇಳಿ. ಯಾವುದೇ ಕಾರಣಕ್ಕೂ ನೀವು 10 ಕೊಟ್ಟರು ಅದು ದೇವರಿಗೆ ಸಲ್ಲೋದು. ಅದು ಇದನ್ನ ಅರ್ಥ ಮಾಡ್ಕೊಳ್ಳಿ. ಕಾಣಿಕೆ ಕೊಟ್ಟು, ಜಾಗ ತೆಗೆದುಕೊಟ್ಟು, ಬಿಲ್ಡಿಂಗ್ ಬಾಡಿಗೆ ಕಟ್ಟಿ ನಾನು ಅಂತ ಅನ್ಸ್ಕೋಬೇಡಿ. ಅದೆಲ್ಲ ದೇವ್ರು ಕೊಟ್ಟರು ನಿಮಗೆ. ದೇವ್ರು ಕೊಟ್ಟಿದ್ರೆ ನೀವು ರಿಟರ್ನ್ ಕೊಡ್ತಾ ಇದ್ದೀರಾ. ಇಲ್ಲಿ ಹೊಗಳಿಕೆ ಬೇಡ. ಅವರು ಬೆರಳಿಂದ ಕೂಡ ಕೆಲಸ ಮಾಡೋದಿಲ್ಲ, ಆದರೆ ಬೇರೆಯವ್ರ ಕೈಲಿ ಮಾಡಿಸ್ತಾರೆ ಬೇರೆ. ಹಾಗೆ ನಾನು ನೀನು ಇರಬಾರ್ದು. ನಾನು ಮಾಡಿ ಬೇರೆಯವ್ರಿಗೆ ತೋರಿಸ್ಬೇಕು. ಇವತ್ತು ನಾನು ಮಾಡ್ತಾ ಇಲ್ಲ, ಬೇರೆಯವ್ರ ಕೈಯಿಂದ ಮಾಡಿಸ್ತಾ ಇದ್ದೀನಿ.
ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ನೆಕ್ಸ್ಟ್ ಅವರು ತಮ್ಮ ಕೆಲಸಗಳನ್ನೆಲ್ಲ ಜನರಿಗೆ ಕಾಣಬೇಕೆಂದು ಮಾಡುತ್ತಾರೆ. ಅವರು ತಮ್ಮ ಕೆಲಸಗಳೆಲ್ಲ ಜನರಿಗೆ ಕಾಣ ಮಾಡಿಸ್ಕೊಳ್ತಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯೇಸು ನಮಗೆ ಸ್ತೋತ್ರ. ಯಾರಿಗೆ ಕಾಣಬೇಕು? ದೇವರಿಗೆ ಕಾಣದಿದ್ರು ಹೊರಗಿಲ್ಲ, ಜನಗಳಿಗೆ ಕಾಣಬೇಕು. ಕೆಲವೊಂದು ಜನ ಕಾಣಿಕೆ ಕೊಡುವಾಗ 100-200 ರೂಪಾಯಿ ನೋಟಾದರೆ ತೋರಿಸೋದಿಲ್ಲ. 500 ರೂಪಾಯಿ ನೋಟಾದ್ರೆ ಏನು ಮಾಡ್ತಾರೆ, ಸ್ವಲ್ಪ ಹಿಂಗೆ ದಾಟಿಸ್ಕೊಂಡು ತೋರಿಸೋದು. ಪಕ್ಕದಲ್ಲಿ ರಸೀತ ನೋಡ್ಬೇಕಲ್ಲ, 500 ಹಾಕಿದ್ದಾರೆ ಅಂತ ತೋರಿಸ್ಕೊಂಡು ಮಾಡೋದು. ಇಲ್ಲ ಪ್ರಿಯರೇ, ನಾವು ಏನೇ ಕೆಲಸ ಮಾಡ್ಬೇಕಾದ್ರೆ ದಯವಿಟ್ಟು ದೇವರಿಗೆ ಕಾಣಂಗೆ ಮಾಡಿ. ಮನುಷ್ಯರು ನಿಮ್ಮನ್ನು ಹೊಗಳಿದ್ರು ಕೂಡ ಸದ್ಯಕ್ಕೆ ತಾತ್ಕಾಲಿಕ ಅಷ್ಟೇ. ನೋಡಿ, ಅವರು ತಾವು ಮಾಡಬೇಕಾದ ಕೆಲಸವನ್ನೆಲ್ಲ ಜನರಿಗೆ ಕಾಣಬೇಕೆಂದು ಮಾಡುತ್ತಾರೆ. ನೆಕ್ಸ್ಟ್, ತಾವು ಕಟ್ಟಿಕೊಳ್ಳುವ ಜ್ಞಾಪಕ ಪಟ್ಟಿಗಳನ್ನು ಅಗಲ ಸ್ವಲ್ಪ ಮಾಡುತ್ತಾರೆ. ಜೋರಾಗಿ ಓದಬೇಕು. ತಾವು ಕಟ್ಟಿಕೊಳ್ಳುವ ಜ್ಞಾಪಕ ಪಟ್ಟಿಗಳನ್ನು ಅಗಲ ಮಾಡುತ್ತಾರೆ, ಗೊಂಡೆಗಳನ್ನು ಉದ್ದ ಮಾಡುತ್ತಾರೆ. ಇದಲ್ಲದೆ ಔತಣ ಪ್ರಸ್ಥಗಳಲ್ಲಿ ಪ್ರಥಮ ಸ್ಥಾನ. ಔತಣ ಮತ್ತು ಪ್ರಸ್ಥಗಳಲ್ಲಿ ಅವರಿಗೆ ಪ್ರಥಮ ಸ್ಥಾನ. ಬನ್ನಿ ಫಸ್ಟ್ ಮುಂದೆ ಕೂತ್ಕೊಳ್ಳಿ. ಬನ್ನಿ ಮುಂದೆ ಕೂತ್ಕೊಳ್ಳಿದ್ದು ಯಾವಾಗ ಜನಗಳು ಕರೆದ್ರು ನೀನು ಹಿಂದೆ ಹೋಗ್ತಾ ಇದ್ದೆ ಅಂತ ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನು ಯಾವಾಗ ಅಟ್ಟ ಕೆರೆಸ್ತಾರೋ ಅವ್ನು ನಿಮಗೆ ಬಾಂಬ್ ಬಿಡ್ತಾನಂತಲ್ಲ ಅರ್ಥ. ಮೂಗನಮ್ಮ ನೀ ಎಷ್ಟು ಒಳ್ಳೆ ಒಳಗತ್ತಾ, ಹಂಗೆ ಫುಲ್ ಅಟ್ಟ ಕೆರೆಸ್ಬಿಡ್ದ. ಅಟ್ಟ ಕೆರೆಸ್ಮೇಲೆ ಒಂದು 1000 ರೂಪಾಯಿ ಕೊಡು. ಇದೇನು ಅಟ್ಟ ಕೇರಿಸ್ಬಿಟ್ಟು ನಿಮಗೆ ಬಾಂಬ್ ಬಿಡೋದು. ಯಾವಾಗ ನಿಮ್ಮನ್ನು ಜನ ಹೊಗಳ್ತಾರೋ ಸ್ವಲ್ಪ ಎಚ್ಚರದಲ್ಲಿರಿ, ಎಲ್ಲೋ ಒಂದು ಕಡೆ ನಿಮ್ಗೆ ಬಾಂಬ್ ಹಾಕ್ತಾರೆ ಅಂತ ಅರ್ಥ. ಇವರಿಗೆ ಔತಣ ಪ್ರಶ್ನೆಗಳಲ್ಲಿ ಪ್ರಥಮ ಸ್ಥಾನ ಬೇಕಂತೆ. ನೆಕ್ಸ್ಟ್, ಸಭಾ ಮಂದಿರಗಳಲ್ಲಿ ಮುಖ್ಯ ಪೀಠಗಳು, ಅಂಗಡಿ ಬೀದಿಗಳಲ್ಲಿ ನಮಸ್ಕಾರಗಳು. ನೋಡಿ, ಅವರಿಗೆ ಸಭೆಯಲ್ಲಿ ದೊಡ್ಡ ಸ್ಥಾನ ಕೊಡಬೇಕು. ಇವತ್ತು ಅವ್ರಿಗೆ ಆಗಿರೋದೇ ಅದೇ ಕತೆ. ಸಭೆಯಲ್ಲಿ ದೊಡ್ಡ ಸ್ಥಾನ ಬೇಕು ಅಂತ ಆಡ್ತಾ ಇದ್ದಾರೆ. ಅವ್ರು ಮಾಡ್ತಾ ಇರೋದೇ ಅನ್ಯಾಯದ ಕೆಲಸ. ಗೊತ್ತಾಯ್ತಲ್ಲ, ವ್ಯಕ್ತಿಗಳ ಹೆಸರು ಹೇಳೋದಿಲ್ಲ, ಮಾಡ್ತಾರೆ ಅನ್ಯಾಯದ ಕೆಲಸ. ಒಂದು ತಿಳ್ಕೊಳ್ಳಿ ಪ್ರಿಯರೇ, ದೇವರಿಂದ ಕರೆಯಲ್ಪಟ್ಟ ಸಭೆಯಲ್ಲಿ ದೊಡ್ಡ ಸ್ಥಾನ ಇರಬೇಕೇ ಹೊರತು ಮನುಷ್ಯರಿಂದ ಕರೆಯಲ್ಪಟ್ಟ ನೀ ದೊಡ್ಡ ಸ್ಥಾನಕ್ಕೆ ಬರಬಾರ್ದು. ದೇವರು ಕರೆಯಲ್ಪಟ್ಟ ನೀ ಸೇವಕ ಆಗಬೇಕು, ನಿನ್ನಿಂದ ನೀನು ಸೇವಕ ಆಗಬಾರ್ದು. ಬೈಬಲ್ ಕ್ಲಾಸ್ ಓದ್ದ ಮಾತ್ರಕ್ಕೆ ಸೇವಕರಲ್ಲ, ಪ್ರಾರ್ಥನೆಯಿಂದ ಸೇವಕರಾಗಬೇಕು, ಪವಿತ್ರ ಆತ್ಮನಿಂದ ಸೇವಕರಾಗಬೇಕು. ಯೇಸು ಸ್ವಾಮಿ ನಿಮ್ಮನ್ನ ಕರಿಬೇಕು, ನೀನು ಇಂಥ ಕೆಲಸ ಮಾಡೋದೇಳಿ. ಒಂದು ತಿಳ್ಕೊಳ್ಳಿ, ಸುವಾರ್ಥ ಸಾರ್ದವರು ಮಾತ್ರ ಸೇವಕಲ್ಲ. ಇಲ್ಲಿ ಒಂದು ಪಾತ್ರ ತೊಳೆಯೋನು ಸೇವಕನೇ, ನೆಲ ಒರೆಸೋನು ಸೇವಕನೇ. ದೇವ್ರಿಗೋಸ್ಕರ ಏನು ಕೆಲಸ ಮಾಡ್ತೀಯೋ ಅದೆಲ್ಲ ಸೇವೆನೇ. ಯೇಸು ಸ್ವಾಮಿ ಹೆಸರಲ್ಲಿ ಹಾಸ್ಪಿಟಲ್ ಒಬ್ರಿಗೆ 50 ರೂಪಾಯಿ ಕೊಡ್ತೀಯಾ, ಅದು ದೇವರಿಗೆ ಹಾಕೋಂಥ ಕಾಣಿಕೆ. ತಿಳ್ಕೊಬಿಡು. ಬಸ್ಸಲ್ಲಿ ಬರುವಾಗ ಕಂಡಕ್ಟ್ರಿಗೆ ಸಂಬಳ ಕೊಡ್ತೀಯಲ್ಲ, ಇದು ಬಸ್ ಫೇರ್ ಕೊಡ್ತೀಯಲ್ಲ, ಆ ಬಸ್ ಫೇರ್ ದುಡ್ಡು ಬುಕ್ಶೆಟ್ ಅಲ್ಲ, ಅದು ಕಾಣಿಕೆನೆ. ಮನೇಲಿದ್ರೆ 30 ರೂಪಾಯಿ ಉಳಿತಿತ್ತಾ, ಆ 30 ರೂಪಾಯಿ ತೆಗೆದು ಕೊಡ್ತೀಯಲ್ಲ ನೀನು, ಅದು ಕಾಣಿಕೆನೆ. ಅರ್ಥ ಮಾಡ್ಕೊ. ಹಲ್ಲೆಲೂಯಾ. ಚರ್ಚಿಗೆ ಬಂದು ಹಾಕಿದಾಗ ಮಾತ್ರ ಕಾಣಿಕೆ ಅಲ್ಲ, ನೀನು ಬಸ್ ಕಂಡಕ್ಟರ್ ಕೊಡ್ತೀಯ ನೋಡು, ಅದು ಕಾಣಿಕೆನೆ. ನೀ ಬರ್ತಾ ಇರೋದು ಎಲ್ಲಿಗೆ? ಏಸಪ್ಪನ ಸಭೆಗೆ. ಹಲ್ಲೆಲೂಯಾ. ಹೊಗಳಿಕೆಗಳು ಬೇಡ, ಮುಖ್ಯ ಬೀದಿಗಳಲ್ಲಿ ನಮಸ್ಕಾರ ಬೇಡ. ನಮಸ್ಕಾರ ಸಿಸ್ಟರ್, ನಮಸ್ಕಾರ ಬ್ರದರ್, ನಮಸ್ಕಾರ ಬ್ರದರ್, ನಮಸ್ಕಾರ ಬ್ರದರ್ ಬೇಡ. ನಮಸ್ಕಾರ ಇರಲಿ, ಕೊಟ್ಟಿದ್ದನ್ನು ಇಸ್ಕೊಳ್ಳಿ, ಆದರೆ ನಮಸ್ಕಾರಕ್ಕೋಸ್ಕರ ಹೋಗಿ ಅವ್ರ ಮುಂದೆ ನಿಲ್ಬೇಡಿ. ಹಲ್ಲೆಲೂಯಾ. ಒಬ್ಬರು ಪ್ರಾರ್ಥನೆ ಮಾಡೋದು ನೋಡಿದ್ದೀರಾ? ಪ್ರಾರ್ಥನೆ ಮಾಡಿ ಯೇಸುವಿನ ನಾಮದಲ್ಲಿ ಅಭಿಷೇಕ ಆಗ್ತಾನೆ, ಮುಟ್ಟು ಪಕ್ಕದ ಯಾರು ನೋಡ್ತಿದ್ದಾರೆ ಹಿಂಗೆ ನೋಡೋದು, ಅದೆಲ್ಲ ಮಾಡೋಕೆ ಹೋಗ್ಬಾರ್ದು. ಕಿರ್ಚಾಡ್ಕೊಂಡು ಮಾಡಬೇಡಿ. ಸಮಾಧಾನದಲ್ಲಿ ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗುತ್ತಿದ್ದಾರೆ. ಇಲ್ಲಿ ದೆವ್ವಗಳನ್ನ ನಾವು ಬಿಡಿಸ್ತೀವಿ. ಎಲ್ಲಾದರೂ ದೆವ್ವ ಜೊತೆ ಮಾತಾಡೋದು ನೋಡಿದ್ದೀರಾ? ಯೇಸು ನಾಮದಲ್ಲಿ ಬಿಟ್ಟು ಹೋಗುತ್ತ ಮಾತ್ರ ಹೇಳೋದಷ್ಟೇ. ಹಲ್ಲೆಲೂಯಾ. ನಿಮ್ಮನ್ನು ದೆವ್ವಗಳ ಜೊತೆ ಸಂಭಾಷಣೆ ಮಾಡಿ ಕರಲಿಲ್ಲ, ನಿಮಗೆ ನಮಸ್ಕಾರ ಹೊಡಿಸ್ಕೋಬೇಕಂತ ಕರೆದಿಲ್ಲ ಪ್ರಿಯರೇ. ನೀವು ಇನ್ನೊಬ್ಬರಿಗೆ ನಮಸ್ಕಾರ ಹೊಡಿರಿ. ನಿಮ್ಮ ನಮಸ್ಕಾರ ನೋಡಿ ಅವ್ರ ನಮಸ್ಕಾರ ಹೊಡಿಬೇಕು. ಹಲ್ಲೆಲೂಯಾ. ನೆಕ್ಸ್ಟ್ ಅವರಿಗೆ ಜನರಿಂದ ಇವುಗಳೇ ಅವರಿಗೆ ಇಷ್ಟ. ಜೋರಾಗಿ ವಾಯ್ಸ್ ಜೋರಾಗಿ ಬರಲಿ. ಜನರಿಂದ ಬೋಧಕರನ್ನಿಸಿಕೊಳ್ಳುವುದು ಇವುಗಳೇ ಅವರಿಗೆ ಇಷ್ಟ. ಕೇಳಿಸ್ತಾ? ಹಿಂದ್ಗಡೆಗೆ ಕೇಳಿಸಿಲ್ಲ ಅಂತ ಜೋರಾಗಿ ಹೇಳು. ಜನರಿಂದ ಬೋಧಕರನ್ನಿಸಿಕೊಳ್ಳುವುದು ಇವುಗಳೇ ಅವರಿಗೆ ಇಷ್ಟ. ನೋಡಿ, ಜನಗಳಿಂದ ಬೋಧಕ ಅಂತ ಅನ್ಸ್ಕೋಬೇಕು, ನಮಸ್ಕಾರಗಳಿಸ್ಕೋಬೇಕು, ಇದೆಲ್ಲ ಬೇಡ ಪ್ರಿಯರೇ. ದೇವರ ವಾಕ್ಯದಲ್ಲಿ ಏನಂತ ಬರ್ತಿದೆ? ನೀವು ಜನಗಳು ನಿಮ್ಗೆ ಏನೇನು ಮಾಡಬೇಕಂತ ಅಪೇಕ್ಷಿಸ್ತಾರೋ ನೀವು ಅದಕ್ಕಿಂತ ಮೊದಲೇ ಅವರಿಗೆ ಮಾಡಬೇಡಿ. ಇವತ್ತಿನ ವಾಕ್ಯ ಇಷ್ಟೇ. ಅವ್ರ ಕೈಯಿಂದ ಗೌರವ ಸಿಗಲಿ, ಇವ್ರ ಕೈಯಿಂದ ಗೌರವ ಸಿಗಲಿ, ಅವರು ನಮಸ್ಕಾರ ಮಾಡಲಿ, ಅವರು ಹೊಗಳಿ, ಅವರು ನನ್ನ ಅಟ್ಟಕ್ಕೇರಿಸಿದ ಯಾರು ಒದ್ದಾಡಬೇಡಿ. ನೀವು ಇಲ್ಲಿ ಕೇವಲವಾದರೂ ಪರವಾಗಿಲ್ಲ, ಪರಲೋಕದಲ್ಲಿ ನೀವು ಉನ್ನತರಾಗಿರ್ತೀರ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾವಾಗ ನೀನು ಸಲ್ಯೂಟ್ ಹೊಡ್ಸ್ಕೊಳ್ಳೋಕ್ಕೆ ಆರಾಧನೆ ಮಾಡೋಕ್ಕೆ ಬಂದಾಗ ಒಂಥರ ಸ್ಟೈಲಾಗಿ ನಿಂತ್ಕೊಳ್ಳೋದು, ಅಲ್ಲಿಂದ ಪ್ರಾರ್ಥನೆ ಮಾಡೋಕೆ ಸ್ಟೈಲಾಗಿ ಇದು ಮಾಡೋದು, ಇದೆಲ್ಲ ನೀನು ಯಾವಾಗ ಮಾಡಿದೆ ನೀನು ಜನಗಳ ಹತ್ರ ಆಗ್ತಿದ್ಯಾ, ದೇವರಿಂದ ದೂರ ಆಗ್ತಿದ್ಯಾ? ಯಾವಾಗಲೂ ನಾರ್ಮಲ್ ಆಗೇ ಇರಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್.
ಸ್ವಲ್ಪ ಏನಾದ್ರು ಬೈದ್ಬಿಟ್ರೆ ಸಾಕು, ಮಾರನೇ ದಿವಸ ಚರ್ಚಿಗೆ ಇಲ್ಲ. ಏನು ಹೇಳ್ಬಿಟ್ರೆ ಸಾಕು, ಮಾರನೇ ದಿವಸ ಚರ್ಚಿಗೆ ಇಲ್ಲ. ಅದೇ ಹೊಗಳ್ಬಿಡ್ಲಿ, ವಾರ ವಾರ ಚರ್ಚಿಗೆ ಬರ್ತಾ ಇರ್ತಾರೆ. ನಾನು ನಿಮ್ಮನ್ನು ಹೊಗಳ್ಬಿಟ್ಟು ಕೂಡ ನಿಮ್ಮನ್ನ ಇಲ್ಲಿ ಕೂರಿಸ್ಕೋಬಾರ್ದು, ಇರುವಂಥ ಸತ್ಯನ ಹೇಳ್ಬಿಟ್ಟೆ ಕೂರಿಸ್ಬೇಕು ಬೇರೆ. ಆಮೇಲೆ ಅಲ್ಲಲ್ಲಿಯ ಹಾಗಾದ್ರೆ ನೀವು ಪರಿಸರ ಥರ ಶಾಸ್ತ್ರಗಳ ಥರ ಆಗ್ತಿರೋ ಅಥವಾ ದೇವ್ರ ಮಕ್ಕಳ ಥರ ಆಗ್ತಿರೋ? ಆಮೇನ್ ಆಮೇನ್ ಪ್ರೈಸ್ ಲಾರ್ಡ್. ಈಗ ಸಭೆದ ಕಥೆ ಮುಗಿತು. ಈಗ ಮನೆಗೆ ಬರಲಿ. ಮನೆಗೆ ಬಂದಾಗ ತಗೊಳ್ಳಿ ಮನೆಗೆ ಬಂದಾಗ ನೆಕ್ಸ್ಟ್ ಈಗ ನಾವು ನಮ್ಮ ಮನೆಗೆ ಬರೋಣ. ಈಗ ಎಲ್ಲರೂ ಎಲ್ಲಿಗೆ ಬರೋಣ? ಈಗ ಮನೆಯಲ್ಲಿ ಗಂಡನಿಗೆ ಒಂಥರ ಅಹಂಕಾರ, ಹೆಂಡ್ತಿ ನಾನು ಹೇಳ್ದಂಗೆ ಕೇಳಬೇಕು. ನಾ ದುಡ್ದು ಬಂದಿರೋ ಗಂಡಸು, ನೀ 4 ಗೋಡೆ ಮಧ್ಯೆಲ್ಲಿದ್ಯಾ, ನೀ ನಾನು ಹೇಳ್ದಂಗೆ ಕೇಳ್ಬೇಕು ಕಣೆ. ಅವಳು ಏನಾದರೂ ಅಡುಗೆ ಮಾಡಿದ್ರೆ ಸ್ಟ್ರೈಕ್ ಮಾಡಿಬಿಟ್ರೆ ಕತೆ ಮುಗೀತು. ನಿಜಾನಾ? ಮನೇಲಿ ರೀ ನಿಮ್ಮ ಹೆಂಡ್ತಿನ ಕೇವಲ ಕಾಣೋದಕ್ಕಿಂತ ಮೊದಲು ಹೆಂಡ್ತಿನ ಪ್ರೀತಿ ಮಾಡ್ರಿ. ಪ್ರೀತಿ ಮಾಡಿ, ನಿನ್ನ ಪ್ರೀತಿನ ನೋಡ್ಬಿಟ್ಟು ಅವಳು ಆಟೋಮೆಟಿಕ್ಕಾಗಿ ನಿನ್ನ ಪ್ರೀತಿ ಮಾಡಬೇಕು. ಸೌಂಡ್ ಇಲ್ಲ. ಅಲ್ಲಲ್ಲಿಯ ಕೆಲವೊಂದು ಹೆಂಡ್ತಿರೇನು ಗೊತ್ತಾ, ನಾನು ಮಾಡಾಕ್ತಿಲ್ವಾ, ನಮ್ಮ ಅಪ್ಪನ ಮನೆ ತಂದಿಲ್ವಾ, ಅದೊಂಥರ ದುರಹಂಕಾರ. ಗಂಡ ದುಡ್ದುಬಿಟ್ಟು ಬಂದರೂ ಕೂಡ ನಾಯಿ ಥರ ಕಾಣೋದು. ಸೌಂಡ್ ಇಲ್ಲ. ಯಾಕಂದ್ರೆ ಅಂಥವ್ರು ಇರೋದಂದ್ರೆ ಡೌಟ್ ನನಗೆ. ಅಲ್ಲಲ್ಲಿಯ ಏನಪ್ಪ ಸೋಕ, ಅಂಥವ್ರು ಇರೋದಂದ್ರೆ ಡೌಟು. ಗಂಡನಿಗೆ ಹೆಂಗಿದ್ರು ನೆಮ್ಮದಿ ಕೊಡ್ತಂತ ಹೆಂಗಸರು ಮನೇಲಿದ್ದಾರೆ ರೀ. ನಾವೊಂದು ಹೇಳ, ಗಂಡ ಹೆಂಡತಿ ಮನೆಗೆ ಫಿಲ್ಲರ್ ಕಣ್ರಿ. ನೀವಿಬ್ಬರು ಕರೆಕ್ಟ್ ಆದರೆ ನಿನ್ನ ಕುಟುಂಬ ನೆಟ್ಟಗಾಗ್ತದೆ, ನಿನ್ನ ಕುಟುಂಬ ನೆಟ್ಟಗಾದ್ರೆ ನಿನ್ನ ಸಭೆ ನೆಟ್ಟಗಾಗ್ತದೆ, ನಿನ್ನ ಸಭೆ ನೆಟ್ಟಗಾದ್ರೆ ನಿನ್ನ ಊರು ನೆಟ್ಟಗಾಗ್ತದೆ. ನಿನ್ನ ಊರು ಜನಗಳು ನಿನ್ನ ಕುಟುಂಬನ ನೋಡಿ ನಿನಗೆ ನಮಸ್ಕಾರ ಮಾಡಬೇಕು. ಇವತ್ತು ನಾವೇನು ಮಾಡ್ತಿದ್ವಿ, ನಮ್ಮ ಕಚ್ಚಾಟ, ನಮ್ಮ ಜಗಳ, ಮೆಲ್ಲೆ ಮಾತಾಡಮ್ಮ, ನಮ್ಮ ಕಚ್ಚಾಟ, ನಮ್ಮ ಜಗಳ, ನಮ್ಮ ಕಿರಿಕಿರಿಂದ ಬೀದಿ ಜನಗಳು ಉಗಿಯುವಂಥ ಪರಿಸ್ಥಿತಿ ಬರ್ತಾ ಇದೆ. ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ಕೆಲವೊಂದು ಜಾಗದಲ್ಲಿ ಏನಂದ್ರೆ ಮಕ್ಕಳು ತಂದೆ ತಾಯಿಗಳಿಗೆ ವಿರೋಧವಾಗಿ ತಿರುಗಿ ನಿಲ್ತಾರೆ ಬೇರೆ. ಹಲ್ಲೆಲೂಯ, ಬೇಡ ಬಿಟ್ಟುಬಿಡಪ್ಪ. ಹಲ್ಲೆಲೂಯ. ಕೆಲವೊಂದು ಮಕ್ಕಳು ತಂದೆ ತಾಯಿಗಳಿಗೆ ತಿರುಗಿ ನಿಲ್ತಾರೆ. ತಿರುಗಿ ನಿಲ್ಲುವಾಗ ನಾವು ಕಾರಣ ತಿಳ್ಕೊಂಡು ಅವನ ದಾರಿಗೆ ನಾವು ಹೋಗಿ ಅವನ ರೆಡಿ ಮಾಡ್ಬೇಕು ಬೇರೆ. ಮಕ್ಕಳು ನನಗೆ ಗೌರವ ಕೊಡಬೇಕು, ಹೆಂಡತಿ ನನಗೆ ಗೌರವ ಕೊಡಬೇಕು, ಗಂಡ ನನಗೆ ಗೌರವ ಕೊಡಬೇಕು. ರೇ ನಿನ್ನ ಗಂಡ ಹೆಂಡತಿ ಮಕ್ಕಳು ಗೌರವಕ್ಕೋಸ್ಕರ ಒದ್ದಾಡಬೇಡ. ದೇವರು ನಿನಗೆ ಗೌರವ ಕೊಡ್ತಾ ಇದ್ದಾರೆ. ಮೊದಲು ನೋಡು, ಮೊದಲು ನನ್ನನ್ನು ನಾನು ಸರಿಪಡಿಸ್ಕೋಬೇಕು. ನನ್ನನ್ನು ನಾನು ಸರಿಪಡಿಸ್ಕೊಳ್ತೇನೆ. ಹರ್ಷಿತಾ ಸರಿ ಇಲ್ಲ, ಮುಗುರಮ್ಮ ಸರಿ ಇಲ್ಲ, ಪ್ರೇಮಮ್ಮ ಸರಿ ಇಲ್ಲ, ಚಂದಮ್ಮ ಸರಿ ಇಲ್ಲ, ಅಶೋಕ ಸರಿ ಇಲ್ಲ, ಅಭಿಷೇಕ್ ಸರಿ ಇಲ್ಲ, ಮಾಲಿಂಗಣ್ಣ ಸರಿ ಇಲ್ಲ ಅಂತ ಹೇಳೋದಲ್ಲ. ಮೊದಲು ನಾನು ಸರಿ ಇದ್ದೀನಿ ಅಂತ ನೋಡ್ರಿ ನೀವು ಜನ. ಅವನು ನನಗೇನು ಮಾಡ್ದೆ ಅಂತ ಕೇಳ್ಬೇಡಿ, ನೀನು ಅವನಿಗೇನು ಮಾಡಿದೆ ಇವತ್ತಿನ ಪ್ರಶ್ನೆ ಅದು. ಅವನಿಗೆ ಬಾಯಿ ಬಂದು ಬೈದಾನೆ, ನೀನೇನು ಮಾಡಿದೆ ಅವನಿಗೆ? ತಿರುಗಿ ಮಾಡಿದೆ. ಅಲ್ಲಿಗೆ ಏನಾಯಿತು? ನಿನ್ನ ಬಹುಮಾನ ಇಲ್ಲೇ ಕಳ್ಕೊಬಿಟ್ಟೆ. ಪ್ರೈಸ್ ಲಾರ್ಡ್. ಶ್ವೇತಾ ನಿಜಾನವ? ಅಭಿಗೂ ನಿನಗೂ ಆಗ್ತಾ ಇರ್ತದವ? ಓಕೆ, ಇರಲಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಇವತ್ತು ಆಫೀಸಲ್ಲೂ ಅಷ್ಟೇ ನನಗೆ ಬೆಲೆ ಬೇಕು ಅಂತ ಒದ್ದಾಡೋದು. ಕೆಲಸಕ್ಕೆ ಹೋಗೋ ಜಾಗದಲ್ಲೂ ಅಷ್ಟೇ ನನಗೆ ಗೌರವ ಕೊಡಬೇಕು ರೀ. ಅವ್ರು ಗೌರವ ಕೊಟ್ಟರು ನಿಮ್ಗೆ ಏನ್ರಿ ಆಗಬೇಕು? ನಿಮ್ಗೆ ಗೌರವ ಬೇಕು ನಿಜ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಪಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಡಿ. ನಿಮ್ಮ ನಡತೆ ನೋಡಿ ಅವ್ರಿಗೆ ಗೌರವ ಕೊಡಬೇಕೇ ಹೊರತು ನಿಮಗೆ ಎದುರ್ಕೊಂಡು ಗೌರವ ಕೊಡಬಾರ್ದು. ಈಗ ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಮನ್ನ. ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಾ, ಎಲ್ಲ ಕೇಳಿಸ್ಕೊಳ್ಳಿ. ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಾ, ಹೋದ ತಕ್ಷಣ ಡೈರೆಕ್ಟ್ ಸ್ಟೇಷನ್ ಹೊರಗಡೆ ಹೋಗ್ತೀರಾ, ಏನು ಮಾಡ್ತೀರಾ? ಅಲ್ಲಿಂದ ಏನು ಮಾಡ್ತೀರಾ? ಒಳಗಡೆ ಕರೆದ ಮೇಲೆ ಏನು ಮಾಡ್ತೀರಾ? ಯಾರು ಹೇಳಿದ್ರು? ಏನು ಮಾಡ್ತೀರಾ ಹೇಳಿ? ನಮಸ್ಕಾರ ಮಾಡ್ತೀರಾ. ಯಾರಿಗೆ ನಮಸ್ಕಾರ ಮಾಡ್ತೀರಾ? ಪೊಲೀಸ್ಗೆ. ಅವನ ಮೇಲೆ ಪ್ರೀತಿಯಿಂದ ನಮಸ್ಕಾರ ಮಾಡ್ತಾರೋ ಅವ್ರ ಮೇಲೆ ಹೆದರಿಕೆಯಿಂದ ನಮಸ್ಕಾರ ಮಾಡ್ತಿರೋ? ಎದುರ್ಕೊಳ್ತಾನೆ ಮಾಡೋದು. ಹಾಗೆ ಎದುರ್ಕೊಂಡು ಮಾಡಿದ್ರೆ ಪ್ರಯೋಜನ ಇಲ್ಲ, ಪ್ರೀತಿಯಿಂದ ಮಾಡಬೇಕು. ಇವತ್ತು ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗ್ತೀರಾ, ನೀವು ನಮಸ್ಕಾರ ಮಾಡ್ತೀರಾ ಪೊಲೀಸಿಗೆ, ಅವನಿಗೆ ಎದುರ್ಕೊಂಡು ಮಾಡ್ತೀರಾ ಹೊರತು ಅವನ ಮೇಲೆ ಪ್ರೀತಿಯಿಂದ ಮಾಡೋದಿಲ್ಲ. ನಾನು ನಿನಗೆ ಎದುರಿ ನಮಸ್ಕಾರ ಮಾಡಬಾರ್ದು, ನಿನ್ನ ಮೇಲೆ ಪ್ರೀತಿಯಿಂದ ಮಾಡಬೇಕು.
ಇವತ್ತು ಹೆದರಿಕೆಯಿಂದ ನಮಸ್ಕಾರ ಮಾಡ್ತಿದ್ದಾರೆ ಹೊರತು ಪ್ರೀತಿಯಿಂದ ಯಾರು ಮಾಡ್ತಾ ಇಲ್ಲ. ಈ ಕಡೆ ನಮಸ್ಕಾರ ಮಾಡೋದು, ಅವ್ನ ಬಾಯಿಗೆ ಮಣ್ಣಾಕ, ಅವ್ನು ಹಂಗೆ ಮಾಡ್ದ, ಇವ್ನು ಹಿಂಗೆ ಮಾಡ್ದ. ನಿಜನಾ? ನಿಜನಾ? ಎದುರುಗಡೆ ನಮಸ್ಕಾರ ಶಕುಂತಲ ನಡೀತಾ ಇದೆಯಲ್ವಾ? ಹಾಲೆಲೂಯಾ. ಕೇಳಿಸ್ತಾ ಇದ್ದಾರೆ ನಮಗೆ? ಪ್ರೈಸ್ ಲಾ. ಯಾರೆಲ್ಲ ನೀವು ಆ ಥರ ಹೆದರಿಕೆಯಿಂದ ನಮಸ್ಕಾರ ಮಾಡಿದ್ರ ಕೈ ಎತ್ತಿ. ನಾನು ಮಾಡಿದ್ದೀನಿ. ನಮ್ಮ ಫ್ಯಾಕ್ಟ್ರಿ ನಮ್ಮ ಸರ್ಗಳಿಗೆ ನಾನು ನಮಸ್ಕಾರ ಹೆದರಿಕೆಯಿಂದ ಮಾಡ್ತಾ ಇದ್ದೀನಿ. ಪ್ರೀತಿಯಿಂದ ಮಾಡ್ಬೇಕಣ್ರಿ. ಹಾಲೆಲೂಯಾ. ಒಂದು ಸೆಕ್ಯೂರಿಟಿ ಗಾರ್ಡ್ ಕತೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾನೊಬ್ಬ ಸೆಕ್ಯೂರಿಟಿ ಗಾರ್ಡ್ ಆಗಿರೋದಕ್ಕೋಸ್ಕರ ಒಂದು ಕತೆ ಹೇಳ್ತೀನಿ. ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇದ್ದಂತೆ. ಸೆಕ್ಯೂರಿಟಿ ಗಾರ್ಡ್ಗಳು ಬಂದವರಿಗೆಲ್ಲ ಸಲ್ಯೂಟ್ ಹೊಡಿಬೇಕಾ ಬೇಡ? ಬಂದ ಆಫೀಸರ್ಸ್ಗಳಿಗೆಲ್ಲ ಸಲ್ಯೂಟ್ ಹೊಡಿತಾ ಇದ್ದಂತೆ ಒಬ್ಬ. ಅಲ್ಲಿಂದ ಏನಾಯ್ತು, ಇದ್ದಕ್ಕಿದ್ದೆ ಅವನ್ನ ಚೇಂಜ್ ಮಾಡಿಬಿಟ್ರು. ಕೆಳಗಡೆ ಅಡಿ ಸೀದೋಗ್ತಾ ಇದೆ. ಅಲ್ಲೇ ಸೆಕ್ಯೂರಿಟಿ ಗಾರ್ಡ್ ಇದ್ದಂತೆ, ಬಂದವರಿಗೆಲ್ಲ ಸಲ್ಯೂಟ್ ಹೊಡಿತಾ ಇದ್ದ. ಇದ್ದಕ್ಕಿದ್ದೆ ನಾ ಸೆಕ್ಯೂರಿಟಿ ಕೆಲಸ ಬಿಟ್ಬಿಟ್ಟು ಹೋಗ್ಬಿಟ್ಟ. ಯಾರು ಮಾತಾಡ್ತಿರೋದಮ್ಮ, ಮೆಲ್ಲ ಮಾತಾಡಮ್ಮ. ಅದು ಬಿಟ್ಬಿಟ್ಟು ಬಂದಮೇಲೆ ಇನ್ನೊಬ್ಬ ಸೆಕ್ಯೂರಿಟಿ ಗಾರ್ಡ್ ಬಂದಂತೆ ಆ ಜಾಗಕ್ಕೆ. ಅವನು ಯಾರಿಗೂ ಸಲ್ಯೂಟ್ ಹೊಡಿತಾ ಇರಲಿಲ್ಲಂತೆ. ದೊಡ್ಡ ಆಫೀಸರ್ ಬರಲಿ ಚಿಕ್ಕ ಆಫೀಸರ್ ಬರಲಿ ಸಲ್ಯೂಟ್ ಹೊಡಿಲಿಲ್ಲಂತೆ. ಆಗ ಎಲ್ಲರಿಗೂ ಹೇಳ್ತಾರೆ, ನೋಡಿ ಸರ್, ಹಳೆ ಸೆಕ್ಯೂರಿಟಿ ಇದ್ದಾಗ ಎಲ್ಲರಿಗೂ ನಮಸ್ಕಾರ ಮಾಡ್ತಿದ್ದ, ಇವತ್ತು ಹೊಸ ಸೆಕ್ಯೂರಿಟಿ ನಿಮಗೆ ನಮಸ್ಕಾರ ಮಾಡ್ತಾ ಇಲ್ಲಲ್ಲ ಸರ್ ಹೇಳ್ತಾರೆ. ಪರವಾಗಿಲ್ಲ ಬಿಡಿ, ಮಾಡೋದಿದ್ರು ಪರವಾಗಿಲ್ಲ ಅಂತ ಇಂಜಿನಿಯರ್ ಹೇಳ್ದಂತೆ. ಅವನು ಒಳ್ಳೆಯವನು, ಅವನು ಇಂಜಿನಿಯರ್. ಪರವಾಗಿಲ್ಲ, ಮಾಡೋದು ಪರವಾಗಿಲ್ಲ. ಇಂಜಿನಿಯರ್ ಬಂದಾಗ ಇವ್ನು ಹಿಂಗೆ ನಿಂತ್ಕೊಳ್ಳೋದಂತೆ, ನಮಸ್ಕಾರನೇ ಮಾಡೋದಿಲ್ಲಂತೆ. ಕೊನೆಗೆ ಲಾಸ್ಟ್ ಇವತ್ತು ಏನಾಯ್ತು ಅಂತ ಗೊತ್ತಾ? ದೊಡ್ಡ ಆಫೀಸರ್ ಅವನು, MD ಅಂತ ಇಟ್ಕೊಳ್ಳಿ, ಬಂದಾಗ ನಮಸ್ಕಾರ ಮಾಡ್ತಾ ಇರಲಿಲ್ಲ. ಕೊನೆಗೆ ಏನು ಮಾಡೋದಂತೆ ಗೊತ್ತಾ? ಇವನು ಈ ಥರ ಮಾಡಿದ್ರೆ ಆಗೋದಿಲ್ಲ, ಈಗ ನಮಸ್ಕಾರ ಇವನಿಗೆ ಬೇಕೇ ಬೇಕು. ಇವನು ಏನು ಮಾಡ್ದಂತೆ ಗೊತ್ತಾ? ಡೈಲಿ ಬರೋದಂತೆ, ಕಾರ್ ಇಳಿದ ತಕ್ಷಣ ನಮಸ್ಕಾರ ಸೆಕ್ಯೂರಿಟಿ ಅಂತ ಹೇಳ್ತಿದ್ರಂತೆ. ಪುನಃ ಇನ್ನೊಂದು ದಿವಸ ಬಂದಂತೆ ನಮಸ್ಕಾರ ಸೆಕ್ಯೂರಿಟಿ ಅಂತೆ. ಎಲ್ಲರೂ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸೆಕ್ಯೂರಿಟಿಗೆ, ನೋಡೋ ದೊಡ್ಡ ಆಫೀಸರೇ ನಿನಗೆ ನಮಸ್ಕಾರ ಮಾಡ್ತಾರೆ, ನೀನೇ ಫಸ್ಟ್ ಮಾಡ್ಬಿಡೋದಂತೆ. ಕಣಪ್ಪ, ನನಗೆ ಅವನು ಗೌರವ ಕೊಡ್ಬೇಕಾದ್ರೆ ನಾನು ಅವನಿಗೆ ಗೌರವ ಕೊಡ್ತಿದ್ದೆ, ನಾಳೆಯಿಂದ ಅವನು ಮಾಡೋಕ್ಕೆ ಸ್ಟಾರ್ಟ್ ಮಾಡೋದಂತೆ. ಐಡಿಯಾ ಹೆಂಗಿದೆ? ನೀವು 10 ಸಲ ಕೊಡಿ, ಇನ್ನು ನೆಕ್ಸ್ಟ್ ಅವರೇ ಕೊಡ್ತಾರೆ ನಿಮಗೆ. ಹಾಲೆಲೂಯಾ. ನಿಮಗೆ ನಮಸ್ಕಾರ ಬೇಕಾ? ಫಸ್ಟ್ ನೀವು ನಮಸ್ಕಾರ ಕೊಡಿ, ಕೊನೆಗೆ ಆ ಸೆಕ್ಯೂರಿಟಿ ಅವನು ಕಂಡಾಗ ನಮಸ್ಕಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದಂತೆ. ಹಾಗೆಯೇ ನೀವು ಮಾಡಿದ್ರೆ ಮಾತ್ರ ಅವರು ನಿಮಗೆ ಗೌರವ ಕೊಡ್ತಾರೆ. ಎದುರಿಸ್ಬಿಟ್ಟು ಬದರಿಸ್ಬಿಟ್ಟು ನೀವು ಗೌರವ ತಗೋಬೇಡಿ, ಪ್ರೀತಿಯಿಂದ ಗೌರವ ತಗೊಳ್ಳಿ. ನಮ್ಮ ಆಫೀಸಲ್ಲಿ ನಾನು ಕೆಲಸ ಮಾಡೋದಾಗಲಿ, ನಮ್ಮ 2 ಸರ್ಗಳಿದ್ದಾರೆ, ಅವರಿಬ್ಬರಿಗೆ ನಾವು ಪ್ರೀತಿಯಿಂದನೇ ನಾವು ಸೆಲೆಕ್ಟ್ ಮಾಡೋದು. ಯಾಕೆಂದ್ರೆ ನಮಗೆ ಬೇಕಾದ ಟೈಮಲ್ಲಿ ರಜಾ ಕೊಡ್ತಿದ್ದಾರೆ, ನಮ್ಮ ಪ್ರಾರ್ಥನೆಗೆ ತಡೆ ಮಾಡ್ತಾ ಇಲ್ಲ, ಎಲ್ಲದರಲ್ಲೂ ನಮಗೆ ಆಶೀರ್ವಾದ ಮಾಡ್ತಿದ್ದಾರೆ. ಇವಾಗ ಅಂಥ ಟೈಮಲ್ಲಿ ನಾವು ನಮಸ್ಕಾರ ಮಾಡ್ಬೇಕನ್ರಿ, ಅವ್ರಿಗೂ ದೇವರು ಒಳ್ಳೇದು ಮಾಡಲಿ ಪ್ರಾರ್ಥನೆ ಮಾಡ್ಬೇಕನ್ರಿ. ಹಾಲೆಲೂಯಾ. ಬರೀ ನನಗೆ, ನನ್ನ ಹೆಂಡತಿಗೆ, ನನ್ನ ಮಕ್ಕಳಿಗೆ ಮಾತ್ರ ಪ್ರಾರ್ಥನೆ ಮಾಡೋದಲ್ಲ, ಬೇರೆಯವರಿಗೂ ಪ್ರಾರ್ಥನೆ ಮಾಡಿ. ಇವತ್ತು ಹಂಗಲ್ಲ, ಬರೀ ನನ್ನ ಗಂಡ ಸರಿಯಿಲ್ಲ, ಪಕ್ಕದ ಮನೆ ಗಂಡನ ನೋಡು ಅವನು ಹೆಂಗೆ ಹೊಡಿತಿರ್ತಾನೆ ಅಂತ. ಪಕ್ಕದ ಮನೆ ಹೆಂಡ್ತಿನ ನೋಡು, ಎಲ್ಲ ಮನೆಯಲ್ಲಿ ದೋಸೆ ತೂತಾನೆ. ಹಾಲೆಲೂಯಾ. ಅದು ಒಬ್ಬೊಬ್ಬರ ಮನೆ ಕಲ್ಲೇ ತೂತಂಗಾಡ್ದಾಗ ನಾನು ಮಾಡೋದು. ಹಾಲೆಲೂಯಾ. ಪ್ರೈಸ್ ಅಲ್ಲ, ಕೇಳಿಸ್ತಾ ಇಲ್ಲ? ಹಾಲೆಲೂಯಾ. ದೇವರ ನಾಮ ಸ್ತೋತ್ರ. ಬೈಕೋಬೇಡಿ. ಪ್ರೈಸ್ ಅಲ್ಲ. ಆಯ್ತಾ? ನೆಕ್ಸ್ಟ್ ಲೂಕ 14:11. ಲೂಕ 14:11. ಲೂಕ 14:11. ಓದಿ. ಅಷ್ಟ ಯಾರದು ಓದಿ. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು. ತನ್ನನ್ನು ತಗ್ಗಿಸಿಕೊಳ್ಳುವನು ಹೆಚ್ಚಿಸಲ್ಪಡುವನು ಅಂದನು. ತನ್ನನ್ನು ತಗ್ಗಿಸಿಕೊಳ್ಳುವನು ಹೆಚ್ಚಿಸಲ್ಪಡೋನು, ತನ್ನನ್ನು ಹೆಚ್ಚಿಸಿಕೊಳ್ಳುವನು ತಗ್ಗಿಸಲ್ಪಡೋನು. ಇಲ್ಲಿ ನೋಡಿ, ನೀವು ನಾನು ಅಂತ ನೀವು ಹೆಚ್ಚಿಸ್ಕೊಳ್ಳೋಕೆ ಹೋಗ್ತಿರೋ, ನಿಮ್ಮನ್ನು ದೇವರು ತಗ್ಗಿಸ್ತಾರೆ. ಸೌಂಡ್ ಇಲ್ಲ, ಅಹಂಕಾರ ಬಿಟ್ಟೋಗ್ಬೇಕಲ್ಲ, ಬಿಟ್ಟೋಗಿಲ್ಲ. ಅದಕ್ಕೇನೆ ಯಾರು ಆಮೇಲೆ ಹೇಳ್ತಾ ಇಲ್ಲ. ಯಾಕೆ ಇದೇ ಒಳಗಡೆ ನಾನ್ಯಾಕೆ ಈ ಪಾಸ್ಟ್ ಹೇಳ್ದಂಗೆ ಕೇಳಿ, ನನ್ನೂರಲ್ಲಿ ನನಗೆಲ್ಲ ನಮಸ್ಕಾರ ಹೊಡಿತಾರೆ, ನಾಳಿಂದ ನಾನು ಬೇಡ ಅಂತ ಹೇಳೋಣ. ಹಂಗಿದ್ರೆ ಮಾತಾಡಿ ಮತ್ತೆ ಆಮೇಲೆ ಹೇಳಿ. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇನ್ನೊಂದ್ಸಲ ಓದಪ್ಪ. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು. ತನ್ನನ್ನು ತಗ್ಗಿಸಿಕೊಳ್ಳುವ ಪ್ರತಿಯೊಬ್ಬನು ಹೆಚ್ಚಿಸಲ್ಪಡುವನು. ಪಾತ್ರ ಸೌಂಡ್ ಮೆಲ್ಲ ಮಾಡಿ. ಹಾಲೆಲೂಯಾ. ನೀನು ಜನಗಳ ಮುಂದೆ, ದೇವರ ಮುಂದೆ ತಗ್ಗಿಸ್ಕೊಂಡ್ರೆ ದೇವರು ನಿನ್ನ ಉನ್ನತ ಸ್ಥಾನದಲ್ಲಿರ್ತಾರೆ. ಜನಗಳ ಮುಂದೆ, ದೇವರ ಮುಂದೆ ನಿನ್ನ ಅಹಂಕಾರ ಆಡಿದ್ರೆ ದೇವರು ನಿನ್ನ ಬೆಂಡೆತ್ತಿ ಕೆಳಗಡೆ ಹಾಕ್ತಾರೆ.
ನೀ ಜನಗಳ ಮುಂದೆ ತಗ್ಗಿಸ್ಕೋ, ದೇವರ ಮುಂದೆ ತಗ್ಗಿಸ್ಕೋ. ಹಂಗೆ ಹೇಳ್ಕೊಂಡು ಎಲ್ಲ ವಿಷಯ ತಗ್ಗಿಸ್ಕೋಬೇಕಂತಿಲ್ಲ. ಅವನು ತಪ್ಪು ಮಾಡಿದಾಗ ನೀವು ಅವನು ತಿದ್ದಲೇಬೇಕು. ಎಲ್ಲ ವಿಷಯ ತಗ್ಗೊಂಡು ಹೇಳ್ತಾ ಇಲ್ಲ. ಆದರೆ ಕೆಲವೊಂದು ಪರಿಸ್ಥಿತಿಗಳಲ್ಲಿ ನೀನು ತಗ್ಗಿಸ್ಕೊಂಡಾಗ ದೇವರು ನಿನ್ನ ಉನ್ನತ ಸ್ಥಾನಕ್ಕೆ ಇರಿಸ್ತಾರೆ. ಯೇಸು ಸ್ವಾಮಿನೂ ಕೂಡ ದೊಡ್ಡ ದೇವರು, ಆದ್ರೆ ಅವರು ಮನುಷ್ಯರಾಗಿ ತಗ್ಗಿಸ್ಕೊಂಡ್ರು. ನಿಜಲ್ವಾ? ತನ್ನನ್ನು ಅವ್ರ ಆಕಾರದಲ್ಲಿ ತಗ್ಗಿಸ್ಕೊಂಡಿರುತ್ತೆ. ಫಿಲಿಪ್ಪ 2:6 ತೆಗಿರಿ ಮಕ್ಕಳ ಪ್ರಿಯರೇ, ನೋಡೋಣ. ಇದೊಂದು ವಾಕ್ಯ ನಾನು ತಂದಿಲ್ಲ, ನೋಡೋಣ. ದೇವ್ರ ವಾಕ್ಯ ನೆನಪಿತು. 2:6 ಓದಿಯಪ್ಪ. 2:6 ಕ್ಲೀನಾಗಿ ಓದಿ. 2:6 ಓದಪ್ಪ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಮಾತಾಡಬೇಡಿ ಅಮ್ಮ. ಯಾಕಮ್ಮ ಇವತ್ತು ಪವಿತ್ರ ತಾಯಿ ಎಷ್ಟು ಮಾತಾಡ್ತಿದ್ದೀರಾ? ಶಕುಂತಲ ವಾಟಾಡಲ್ಲಿ ಟೈಮ್ ಇದೆ, ಅಲ್ಲಿ ಮಾತಾಡಿ ಮನೇಲಿ. ಅಲ್ಲಲ್ಲಿಯ ಇಲ್ಲಿ ನೋಡಿ, ಆತನು ದೇವರಿಗೆ ಸರಿ ಸಮನಾಗಿರೋ ಅಮೂಲ್ಯವಾದ ಪದವಿಯನ್ನ ಬಿಡೋದಿಲ್ಲ ಅಂತ ಹೇಳಿದನೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿ ಮನುಷ್ಯನೇ ಕಾಣಿಸ್ಕೊಂಡ್ರಂತೆ. ದೇವರು ದಾಸರಾದ್ರು ಪ್ರಿಯರೇ, ನನಗೋಸ್ಕರ ನಿನಗೋಸ್ಕರ. ಅವ್ರು ಈ ಲೋಕಕ್ಕೆ ಬರೋದಿಲ್ಲ ಅಂತ ಹೇಳ್ಬೋದಿತ್ತು. ದೇವರಿಗೆ ಸರಿ ಸಮಾನವಾದಂಥ ಪದವಿ ಅವರಿಗಿದ್ರು ಕೂಡ ಅವರು ನನಗೋಸ್ಕರ ನಿನಗೋಸ್ಕರ ಮನುಷ್ಯನಾಗಿ ಬಂದ್ರಂತೆ. ನೆಕ್ಸ್ಟ್ ಓದಪ್ಪ. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡು ಆಕಾರ ಇಲ್ಲಿ ನೋಡ್ಕೊಳ್ಳಿ. ಆಕಾರ ಇದನ್ನ ಅರ್ಥ ಮಾಡ್ಕೊಳ್ಳಿ. ದೇವರು ಎಷ್ಟು ದೊಡ್ಡವ್ರು ಗೊತ್ತಾ ನಿಮಗೆ? ಗೊತ್ತಾ? ಆಕಾಶವೇ, ಜೋರಾಗಿ ಹೇಳ್ಬೇಕು. ಆಕಾಶವೇ, ಭೂಮಿಯೇ. ಆಕಾಶ ಸಿಂಹಾಸನ ಅಂತೆ, ಭೂಮಿ ಪಾದಪೀಠ ಅಂತೆ. ಇದು ಆಕಾಶ ಅಂತ ಇಟ್ಕೊಳ್ಳಿ, ಇದು ಭೂಮಿ ಅಂತ ಇಟ್ಕೊಳ್ಳಿ. ಇದು ಕಾಲು ಹಂಗಿರ್ಬೋದು, ಲೆಕ್ಕ ಹಾಕ್ರಿ. ಇದು ಭೂಮಿ, ಇದು ಆಕಾಶ, ಲೆಕ್ಕ ಹಾಕ್ರಿ. ಅಲ್ಲಿ ಕೂತಿದ್ದಾರೆ, ಇಲ್ಲಿ ಕಾಲಿದೆ. ಅಕಸ್ಮಾತ್ ಎದ್ದು ನಿಂತ್ಕೊಂಡ್ಬಿಟ್ರೆ ಹೆಂಗಿರ್ಬೋದು, ಲೆಕ್ಕ ಹಾಕ್ರಿ. ಆಕಾಶ ಸಿಂಹಾಸನ ಅಂತೆ, ಭೂಮಿ ಪಾದಪೀಠ ಅಂತೆ, ತಲೆ ಇಲ್ಲಿರ್ಬೋದು, ಲೆಕ್ಕ ಹಾಕಿ. ಅಕಸ್ಮಾತ್ ಅವ್ರು ಎದ್ದು ನಿಂತ್ಕೊಂಡ್ಬಿಟ್ರೆ ಹೆಂಗಾಗ್ಬೋದು, ಲೆಕ್ಕ ಹಾಕಿ. ಅಷ್ಟು ದೊಡ್ಡ ದೇವರು ನನಗೋಸ್ಕರ ನಿನಗೋಸ್ಕರ ಟಿಂಗ್ ಅಂತ 6 ಅಡಿ ಮನ್ಸನಾಗ್ಬಿಟ್ರು ಅವರು. ನಮಗೆ ನಾನು ಏನಂತ ಜೋರಾಗಿ ಹೇಳಿ. ಅರ್ಸಿತ ಕೇಳಿದಂತೆ ಸೊಕ್ಕೆಲ್ಲ ಯಾವಾಗ್ಲೇ 100% ಪ್ರಿಯರೇ, ನಾವು ಬದಲಾಗಬೇಕು, ನಾವು ತಗ್ಗಿಸ್ಕೋಬೇಕು ಅಂತ. ದೇವರೇ ದೇವ ಪದವಿನ ಬಿಟ್ಟು ಚಿಕ್ಕ ವ್ಯಕ್ತಿ ಆಗಿರ್ಬೇಕಾದ್ರೆ ನಾನು ನೀನು ಯಾರಪ್ಪ? ನಮ್ಮ ದೇವರು ಅಷ್ಟು ಚಿಕ್ಕದಾಗಿ ಬರ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ಬೋದು, ಲೆಕ್ಕ ಹಾಕಿ. ನಮ್ಮ ಈ ಜಾಗ ಸ್ಲಮ್ ಅವರಿಗೆ ಪರಿಶುದ್ಧವಾದ ದೇವರು ಪಾಪಿಗಳ ಲೋಕದ ಮಧ್ಯದಲ್ಲಿ ಬರಬೇಕಾದ್ರೆ ಹೆಂಗಾಗಿರ್ಬೋದು, ಲೆಕ್ಕ ಹಾಕಿ. ನನ್ನ ಕೈಯಿಂದ ನಿನ್ನ ಕೈಯಿಂದ ಆ ಮುಳ್ಳಿನಿಂದ ಒಡಿಸ್ಕೋಬೇಕಾದ್ರೆ ಹೆಂಗಾಗಿರ್ಬೋದು, ಲೆಕ್ಕ ಹಾಕಿ. ಚಾಟಿ ಏಟು ತಗೋಬೇಕಾದ್ರೆ ಹೆಂಗಾಗಿರ್ಬೋದು, ಲೆಕ್ಕ ಹಾಕಿ. ಅವರು ಮನಸ್ಸು ಮಾಡಿದರೆ ತಿರುಗಿ ದೂತರನ್ನ ಬಿಡ್ಬೋದಿತ್ತು ಪ್ರಿಯರೇ, ಆದರೆ ಅವರು ಬಿಡಲಿಲ್ಲ, ಅನುಭವಿಸಿದ್ರು. ಇವತ್ತು ನಾವು ಅನುಭವಿಸ್ತಾ ಇಲ್ಲ, ನಾವು ತಿರುಗಿ ಮಾತಾಡ್ತಾ ಇದ್ದೀವಿ ಪ್ರಿಯರೇ. ಪ್ರೈಸ್ ಲಾರ್ಡ್. ಯೇಸು ಸ್ವಾಮಿನೇ ತಗ್ಗಿಸ್ಕೊಂಡು ನಮಗೋಸ್ಕರ ಚಾಟಿ ಏಟು ಕೊಡೇಟುಗಳನ್ನ ತಿಂದಿರಬೇಕಿದ್ರೆ ನಾನು ನೀನು ಯಾವ ಲೆಕ್ಕಾಚಾರ ಕಣ್ರಿ? ಯಾವ ಲೆಕ್ಕಾಚಾರ? 1 ನಿಮಿಷ ನಮ್ಮ ಸ್ವಾಮಿನ ಯೋಚನೆ ಮಾಡಿ, 1 ನಿಮಿಷ ಯೋಚನೆ ಮಾಡಿ ಪ್ರಿಯರೇ. ಅದೇ ಅದನ್ನ ಚವಟಿ ಏಟು ಜಗಳ ಏಟ ತಪ್ಪಿಸ್ಕೊಳಕ್ಕೋಸ್ಕರ ದೇವ್ರು ನಮ್ಗೋಸ್ಕರ ಜಗಳಕ್ಕೆ ಅವ್ರು ಕರ್ದ್ರೆ ಇವತ್ತು ದೇವ್ರನ್ನ ನಾವು ನೆನ್ಸ್ಕೊತೀವಿ. ಹೌದು, ದೇವ್ರು ನಮ್ಗೋಸ್ಕರ ತಗ್ಗಿಸ್ಕೊಂಡಿದ್ದಾರೆ. ಈ ಜಗಳದವ್ರು ನಾವು ಇನ್ನೊಬ್ರು ತಗ್ಗಿಸ್ಕೊಳ್ತಾ ಇಲ್ಲ, ತಗ್ಗಿಸ್ಕೊಂಡ್ರೆ ತಗ್ಗಿಸ್ಕೊತೀವಿ. ಈಗ ಪ್ರೈಸ್ ಲಾರ್ಡ್. ನಾವು ನಮ್ಮ ದೇವರು ನಮಗೋಸ್ಕರ ತಗ್ಗಿಸ್ಕೊಂಡು ಬಂದ ಪ್ರಿಯರೇ, ನಾವು ಇವತ್ತು ಅಹಂಕಾರದಲ್ಲಿ ಇದ್ದೀವಿ, ತಿರುಗಿ ಮಾತಾಡ್ತೀವಿ, ನೋವಾಗಂತ ಮಾತಾಡ್ತೀವಿ. ದಯವಿಟ್ಟು ಬೇಡ ಪ್ರಿಯರೇ. ನನ್ನ ಈ ಸಭೆಯಲ್ಲಿ ನಾನು ಪರಲೋಕಕ್ಕೆ ಹೋದಾಗ ನನ್ನ ಸ್ವಾಮಿ ಯಾಕೆ ಅವರು ನರಕಕ್ಕೆ ಹೋದ್ರು ಅಂತ ಕೇಳಬಾರ್ದು. ನಮ್ಮ ಸಭೆಯವರು ಎಲ್ಲರೂ ಸ್ವರ್ಗಕ್ಕೆ ಹೋಗ್ಬೇಕು. ಒಂದು ಆತ್ಮನ ಕೂಡ ದುರಾಂಕಾರದಿಂದ ನರಕಕ್ಕೆ ಹೋಗಬಾರ್ದು. ಅದಕ್ಕೋಸ್ಕರ ಈ ಥರ ವಾಕ್ಯ ಕೊಡೋದು. ಬದಲಾದರೆ ಬದಲಾಗ್ಬೋದು, ಬಿಟ್ಟರೆ ಬಿಡ್ಬೋದು, ನಾವು ಬದಲಾಗಲೇಬೇಕು ಪ್ರಿಯರೇ. ಅವರು ಮಾಡಲಿಲ್ಲ, ಇವ್ರು ಮಾಡಲಿಲ್ಲ ಅಂತ ಹೇಳ್ಬೇಡಿ ಪ್ರಿಯರೇ. ನೀವು ಏನು ಮಾಡ್ತಾ ಇದ್ದೀರಾ ಅದೊಂದನ್ನೇ ನೆನೆಸ್ಕೊಳ್ಳಿ. ಇವತ್ತು ಯೇಸು ಸ್ವಾಮಿ ಮನಸ್ಸು ಮಾಡಿಬಿಟ್ಟು ನಾವು ಬರೋದಿಲ್ಲ ಅಂದರೆ ನಂದರಿಂದ ಗತಿ ಏನಾಗೋದಿತ್ತು. 1 ನಿಮಿಷ ಯೋಚನೆ ಮಾಡಿ, ಕರೆಕ್ಟಾಗಿ ಕೂತ್ಕೊಂಡು ಯೋಚನೆ ಮಾಡಿಬಿಟ್ರೆ ನಿಮ್ಮನ್ನು ಪವಿತ್ರಾತ್ಮ ಇವತ್ತು ರಾತ್ರಿ ಮಾತಾಡಿಸ್ತಾರೆ. ಇವತ್ತು ರಾತ್ರಿ ನೀವು ಮಾಡಬೇಕಾಗಿರೋ ಹೋಮ್ವರ್ಕ್ ಏನು ಗೊತ್ತಾ?
ಯೇಸು ಸ್ವಾಮಿ ನಮಗೋಸ್ಕರ ಯಾಕೆ ಬಂದರು? ಯೇಸು ಸ್ವಾಮಿ ನನಗೆ ಏನು ಮಾಡಿದಾರೆ ಅಂತ ಯೋಚನೆ ಮಾಡಿ. ನೀವು ಮಾಡ್ತಾರೋದು ಧೂಳು ಕಣ್ರಿ, ಅದು ಏಸಪ್ಪ ಮಾಡಿರೋದು ಶ್ರೇಷ್ಠ ಕಣ್ರಿ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ನೆಕ್ಸ್ಟ್ ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ದೇವರು, ತಂದೆಯಾದ ದೇವರ ಮಾತಿಗೋಸ್ಕರ ಅವರು ಶಿಲುಬೆಯಲ್ಲಿ ಮರಣ ಅನುಭವಿಸೋಕೆ ರೆಡಿ ಆದ್ರಂತೆ. ಇವತ್ತು ಈ ಊರಿಗೆ ಒಳ್ಳೆದಾಗ್ತದೆ, ನಿಮ್ಗೆ ಚಿಕ್ಕ ಬೆರಳು ಕೊಡಿದ್ರೆ ಕೊಡ್ತೀರಾ? ಇಲ್ಲ, ಕೊಡಕ್ಕಾಗಲ್ಲ. ಕೊಡ್ತೀರಾ? ನಾನು ಬಂದ್ಬಿಟ್ಟು ಅರಸಿದ ನೀವು ಬೆರಳು ಕೊಡಿದ್ರೆ ನಾನೊಬ್ಬರೇ ಇರೋದಾ? ಪಕ್ಕದಲ್ಲಿ ಕೂತಿಲ್ಲ, ಕಾಣೋದಿಲ್ವಾ? ಕೇಳೇ ಕೇಳ್ತೀರಾ? ಹೋಗಲಿ, ನಿಮ್ಮ ಮಗನ ನಾ ಬಲಿ ಕೇಳ್ತೀನಿ, ಕೊಡ್ತೀರಾ ಸಭೆಗೋಸ್ಕರ? ಹೋಗಯ್ಯ ಅಂತ ಇನ್ನೊಂದು ಸಭೆಗೆ ಹೋಗ್ತೀರಾ? ನಿಜ ತಾನೆ? ಆದರೆ ನನ್ನ ದೇವರು ಹಂಗಲ್ಲ, ತನ್ನ ಸ್ವಂತ ಮಗನನ್ನೇ ನಮಗೋಸ್ಕರ ಬಲಿಯಾಗಿ ಅರ್ಪಿಸ್ತಾನೆ. ಆ ಮಗ ಒಪ್ಕೊಂಡ, ನಾನು ಬಲಿ ಆಗ್ತೀನಿ ಅಂತೇಳಿ. ಅವತ್ತು ಯೇಸು ಒಪ್ಕೊಳ್ಳಿಲ್ಲ ಅಂತಂದ್ರು ಕೂಡ ಆಗ್ತಾ ಇರಲಿಲ್ಲ. ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ, ಯೇಸು ಸ್ವಾಮಿ ಅವರು ನನಗೆ ಪಾಪ ಮಾಡಿದ್ದಾರೆ, ನಾನು ಹೋಗೋದಿಲ್ಲ ಅಂತ ಹೇಳಿದ್ರೆ ನಮ್ಮ ಗತಿ ಏನಾಗ್ತಿತ್ತು? ಮಾತಾಡಿ. ಅವ್ರ ಪಾಪಿಗಳು, ನಾನು ಅವ್ರ ಹತ್ರ ಹೋಗೋದಿಲ್ಲಪ್ಪ ಅಂತ ಹೇಳಿದ್ರೆ ನಿಮ್ಮ ಗತಿ ಏನಾಗ್ತಿತ್ತು? ಹಾಗಾದರೆ ನಾವು ಯಾಕೆ ಅಹಂಕಾರದಲ್ಲಿ ಆಡಬೇಕು? ನಾವು ವ್ಯಭಿಚಾರ ಮಾಡೋರನ್ನ, ಮೋಸ ಮಾಡೋರನ್ನ, ಕುಡುಕರನ್ನ, ಲೋಪರ್ಗಳನ್ನ, ಪಾಪರ್ಗಳನ್ನ ನಾವು ಅವ್ರನ್ನ ಹಿಡಿದು ಪ್ರೀತಿ ಮಾಡೋದ ಕಣ್ರಿ. ಅವ್ರನ್ನ ಮಾತಾಡ್ಸೋಣ. ಕುಡುಕರ ಹತ್ರ ಹೋಗ್ಬಿಟ್ರೆ ಅಣ್ಣ ನೀ ಕುಡಿಯೋ ತಪ್ಪಣ್ಣ ಅಂತ ಪ್ರೀತಿಯಿಂದ ಮಾತಾಡ್ಸೋಣ. ಒಬ್ಬ ವ್ಯಭಿಚಾರ ಮಾಡೋ ಸ್ತ್ರೀ ಹತ್ರ ಹೋಗಿ ಪ್ರೀತಿಯಿಂದ ಮಾತಾಡಿಸಿ, ಅಕ್ಕ ಯಾಕಕ್ಕ ಈ ಥರ ಮಾಡ್ತಾ ಇದೆಯಾ ಅಂತೇಳಿ. ಒಬ್ರು ಗಂಡಸರು ಹೋಗಿ ವ್ಯಭಿಚಾರ ಹೆಂಗಸರನ್ನ ಕೇಳೋಕ್ಕಾಗೋದಿಲ್ಲ, ನೀವು ಕೇಳ್ಬೋದು. ಕುಡುಕರನ್ನ ನೀವು ಕೇಳೋಕ್ಕಾಗೋದಿಲ್ಲ, ನಾವು ಗಂಡಸರು ಕೇಳ್ಬೋದು. ಅವರು ಪಾಪಿಗಳಾದ ನಮ್ಮನ್ನ ಪ್ರೀತಿ ಮಾಡ್ತಾರಂತೆ, ನಾವು ಪಾಪಿಗಳಾದ್ರೆ ಜನಗಳ ಪ್ರೀತಿ ಮಾಡ್ತಾ ಇಲ್ಲ. ನಾವು ಒಳ್ಳೆ ದೊಡ್ಡ ಪರಿಶುದ್ಧ ಥರ ಆಡ್ತಾ ಇದ್ವಿ. ಬೇಡ ಪ್ರಿಯರೇ, ನಾವು ಪರಿಶುದ್ಧ ಹೌದು, ಇಲ್ಲ ತರೋದಿಲ್ಲ. ಬಟ್ ಅವ್ರನ್ನ ಪರಿಶುದ್ಧಗೊಳಿಸೋಕ್ಕೆ ನನ್ನನ್ನು ನಿನ್ನನ್ನು ದೇವರಲ್ಲಿ ಕರೆದಿದ್ದಾರೆ. ಅವ್ರು ಇರೋದೇ ಹಂಗೆ ಅಂಕಲ್ ಅಂತ ಹೇಳಕೋಬೇಡಿ. ಅವ್ರನ್ನ ಬದಲಾವಣೆ ಮಾಡೋಕ್ಕೋಸ್ಕರ ನಿನ್ನ ಕರೆದಿರೋದು. ಅವ್ರು ಬರೋದಿಲ್ಲ, ಅವ್ರು ಮಾಡ್ತಾ ಇಲ್ಲ ಅಂತ ಹೇಳ್ಬೇಡಿ. ನೀವು ಮಾಡಿ ಅವರಿಗೆ ಸೇವೆನಾ. ಯೇಸು ಸ್ವಾಮಿ ಶಿಷ್ಯಂತ್ರ ಕಾಲು ತೊಳ್ದಿಲ್ಲಪ್ಪ, ತೊಳ್ದಿಲ್ವಾ? ಯೇಸು ಸ್ವಾಮಿನ ತನ್ನ ಶಿಷ್ಯರ ಕಾಲು ತೊಳ್ದಿರ್ಬೇಕಾದ್ರೆ ನೀನು ಯಾಕೆ ಕಾಲು ತೊಳಿ ನೀರು ಕೊಡಿ ಅಂತ ಹೇಳ್ತೀಯ? ಮಾಡಿದ ತಾನೆ? ಯೇಸು ಸ್ವಾಮಿ ಕಾಲನ್ನ ಶಿಷ್ಯಂತ್ರ ತೊಳಿಬೇಕು. ಆದರೆ ಯೇಸು ಸ್ವಾಮಿನ ಶಿಷ್ಯರ ಕಾಲು ತೊಳೆದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಪ್ರೈಸ್ ಲಾರ್ಡ್. ಹಾಗಾದರೆ ಪ್ರಿಯರೇ, ಒಂದು ನಿಮಿಷ ಓಕೆ, ಓದೋದು ಬೇಡ. ಯೋಹಾನ 13ನೇ ಅಧ್ಯಾಯ 12ರಿಂದ ಓದ್ಕೊಂಡು ಬನ್ನಿ. ಪವಿತ್ರ ನೀವು ಮಕ್ಕಳು, ಯೋಹಾನ 12ನೇ ಅಧ್ಯಾಯ. ನಾ ಬರೋವರ ಕೇಳಿದಾಗ ನೀವು ಆನ್ಸರ್ ಮಾಡಬೇಕು. ಯೇಸು ಸ್ವಾಮಿ ಏನು ಮಾಡೋದು ಅಂತೇಳಿ ಬೈಬಲ್ ಇದೆ ತಾನೆ? ನಿಮಗೆ ಹೋಮ್ವರ್ಕ್. ಯೇಸು ಸ್ವಾಮಿ ಏನು ಮಾಡೋದು ಅಂತೇಳಿ ಆ 13ನೇ ಅಧ್ಯಾಯ ಸಂಪೂರ್ಣ ಬರೆದಿದೆ. ಯೇಸು ಸ್ವಾಮಿ ತನ್ನ ಶಿಷ್ಯಂದ್ರ ಕಾಲನ್ನ ತೊಳೆದಿರೋದ್ರ ಬಗ್ಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂತ ಸ್ವಾಮಿನೇ ಶಿಷ್ಯಂದ್ರ ಕಾಲನ್ನು ತೊಳೆದಿರ್ಬೇಕಿದ್ರೆ ನಾನು ನೀನು ಯಾಕೆ ದೊಡ್ಡ ಸಿಗಾಡಬೇಕು? ನೀವು ಹೋಗಿ ಇನ್ನೊಬ್ಬರು ಕಾಲು ತೊಳಿರಿ ಅಂತ ಹೇಳ್ತಾ ಇಲ್ಲ. ಅಯ್ಯೋ ಅಂಕಲ್ ಹೇಳಿದ್ರು ಅದಕ್ಕೆ ನಾನು ಊರಲ್ಲಿ ಇರೋದೆಲ್ಲ ಕಾಲು ತೊಳಿ ತಿಂದು ಹೋಗ್ಬೇಡಿ, ಅದಕ್ಕೆ ಹುಚ್ಚು ಹೇಳ್ತಾರೆ. ಮತ್ತೆ ಸೇವೆ ಮಾಡಿ ಅಂತ ಅರ್ಥ. ಪುಸ್ತಕ ಹೇಳಿರೋದು. ನಿನ್ನ ರಾತ್ರಿ ನೈಟ್ ಪ್ರೇಯರಲ್ಲಿ ಕೊರೋನಾ ಬಂದಿರತಕ್ಕಂಥ ವ್ಯಕ್ತಿಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ. ನಾರಾಯಣನಿಗೆ ಕೊರೋನಾ ಬಂದಿತ್ತು. ನಮ್ಮ ಫ್ರೆಂಡ್ ಅಶ್ವಿನಿ ತಗೊಂಡೊಬ್ಬರು ಹುಡುಗಿದ್ರು, ಅವ್ರ ಕುಟುಂಬಕ್ಕೆ ಕೊರೋನಾ ಬಂದಿತ್ತು. ನಾನು ಹೋಗಿ ಅವ್ರನ್ನ ತಬ್ಬಿಡ್ಕೊಂಡೇ ಮಾತಾಡಿದ್ದೀನಿ. ಕೊರೋನಾ ಬಂದ್ಬಿಡ್ತದೆ ಅಂತ ಹೇಳಿಲ್ಲ, ತಬ್ಬಿಡ್ಬಿಟ್ಟು ಮಾತಾಡಿದ್ದೀನಿ. ಇವತ್ತು ಅವರು ನಮ್ಮನ್ನು ನೆನೆಸ್ಕೊಳ್ತಾ ಇದ್ದಾರೆ ಪ್ರಿಯರೇ. ಅವ್ನು ಕೊರೋನಾ ಬಂದಿದೆ, ಅವನು ಟಚ್ ಮಾಡಬೇಡ ಅಂತ ಹೇಳಿಲ್ಲ. ಕೊನೆಗೆ ದೇವರು ಪರೀಕ್ಷೆ ಮಾಡೋಕ್ಕೋಸ್ಕರ ನನ್ನ ಹೆಂಡ್ತಿಗೆ ಕೊರೋನಾ ಬರೋಂಗೆ ಮಾಡಿದ್ರು. ನನ್ನ ಹೆಂಡ್ತಿ ಕೊರೋನಾ ಬಂದಾಗ ನಾನು ಒಂದೇ ಒಂದು ಮಾತಾಡಿದೆ, ನೀನು ಹೆದರ್ಕೋಬೇಡ. ನನ್ನ ಅಕ್ಕನಿಗೆ ಫೋನ್ ಮಾಡಿದೆ. ನಮ್ಮ ಅಕ್ಕನಿಗೆ ಫೋನ್ ಬಿಟ್ಟು ಕೊರೋನಾ ಅಂತ ಹೇಳ್ಬಿಟ್ರೆ 14 ದಿವಸ ಒಳಗಡೆ ಹಾಕ್ಬಿಡ್ತಾರೆ. ಅವಳು ಮಟನ್ ಚಿಕನ್ ಏನು ತಿನ್ನೋದಿಲ್ಲ, ಅವಳು ಎಲ್ಲೂ ಊಟ ಮಾಡೋದಿಲ್ಲ. 14 ದಿವಸ ನನ್ನ ಅಕ್ಕ ಒಂದೇ ಒಂದು ಮಾತಾಡಿದ್ರೆ, ನೀನು ಹೆಂಡ್ತಿ ಕೊರೋನಾ ಬಂದು ಸಾಯೋದಿಲ್ಲ, ಹೊಟ್ಟೆಗೆ ಊಟ ಮಾಡಿದ್ರೆ ಸತ್ತೋಗ್ಬಿಡ್ತಾಳೆ, ಅದಕ್ಕೆ ನೀನು ಇಷ್ಟು ಟ್ಯಾಬ್ಲೆಟ್ನ ಕೊಡೋದವರು. ಮನೆಯಲ್ಲೇ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾಗ ಇದ್ದಕ್ಕಿದ್ದಾಗನೇ ಹುಣಸೂರಲ್ಲಿ ಸುರೇಶ್ ಪಾಠದವ್ರು ಒಬ್ಬರಿದ್ದಾರೆ, ಅವರ ವಚನ ಕೇಳ್ತಾ ಇದ್ದಾಗ ಅವತ್ತೇ ಬಿಡುಗಡೆ ಆಗೈತೆ ಅವಳಿಗೆ. ಅದು ವಾಕ್ಯನ ಮೊಬೈಲಲ್ಲಿ ಕೇಳಿಸ್ತಾ ಇದ್ದೆ. ಮೊಬೈಲಲ್ಲಿ ಕೇಳಿಸ್ಕೊಂಡಿದ್ದಾಗ ಕರ್ತನ ಮೇಜು ತಗೊಳ್ತಾ ಇದ್ರಂತೆ. ನಿನ್ನ ಮನೆಯಲ್ಲಿರೋ ನೀರನ್ನೇ ತಗೋ, ನೀನು ಸಾಕು, ಅದನ್ನೇ ಪ್ರಾರ್ಥನೆ ಮಾಡು, ಅದು ದ್ರಾಕ್ಷಾರಸ ಆಗ್ತದೆ. ನಿನ್ನ ಮನೇಲಿ ರೊಟ್ಟಿ ತಗೋ ಅಂತ ಹೇಳಿದಾಗ ಇವಳು ನಂಬಿಕೆನೇ ತಗೋಬಿಟ್ಲು. ಅವತ್ತು ರಾತ್ರಿ ಗುಣ ಆಗ್ಬಿಟ್ಲು ಇವಳು. ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ, ದೇವರ ಮುಂದೆ ತಗ್ಗಿಸ್ಕೊಳ್ಳಿ. ದೇವರು ನಿಮಗೆ ಆರೋಗ್ಯ ಕೊಡ್ತಾರೆ, ಸಮಾಧಾನ ಕೊಡ್ತಾರೆ, ಸಂತೋಷ ಕೊಡ್ತಾರೆ, ನಿನ್ನ ಮನೆಯಲ್ಲಿ ನೆಮ್ಮದಿ ಕೊಡ್ತಾರೆ. ಹಲೋ, ಅರ್ಥ ಮಾಡ್ಕೊಳ್ಳಿ. ಇನ್ನೂ ತಾಯಿ ತಾನು ಒದ್ದಾಡಬೇಡಿ. ಇನ್ನೂ ಇದೆ,
ನಾನು ನೋಡಿದಾಗಲೇ ಎಣ್ಣೆ ಅಭಿಷೇಕ ಮಾಡಿದಾಗ. ಅಲ್ಲೆಲ್ಲೂಯ್ಯ. ಮನುಷ್ಯರು ಮಾಡಿರತಕ್ಕಂಥದ್ದು ಬೇಡ, ದೇವರು ಮಾಡಿರೋದು ಗೌರವ ಕೊಡಿ. ಆ ಕಡೆ ನೆಂಟರು ಬರಬೇಕು, ಈ ಕಡೆ ಅಕ್ಕಿನೂ ಖಾಲಿಯಾಗಿ ಬರೋದ್ರೆ ಆಗೋದಿಲ್ಲ. ನೆಂಟರು ಬಂದಮೇಲೆ ಅಕ್ಕಿ ಖಾಲಿ ಆಗ್ತದೆ. ನಮ್ಮ ಸಭೆಯಲ್ಲಿ ಕೆಲವೊಂದು ಜನಗಳು ಏನು ಗೊತ್ತಾ ಮಗಳೇ, ನೆಂಟರು ಬರಬೇಕು, ಅಕ್ಕಿನೂ ಖಾಲಿ ಆಗಬಾರ್ದು. ಇನ್ನು ಪಕ್ಕದ ಮೇಲೆ ಹೋಗ್ಬಿಟ್ಟು ಕದ್ದುಬಿಟ್ಟು ಬರ್ಬೇಕಷ್ಟೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಗಲಾತ್ಯ 6ನೇ ಅಧ್ಯಾಯ 3ನೇ ವಾಕ್ಯ. ಗಲಾತ್ಯ 6:3. ಇವತ್ತು ಬುಕ್ಕಲ್ಲಿ ಬೇಡಪ್ಪ, 6:3 ಹೇಳಿ ಓದಿ. ಯಾವನಾಗಿದ್ದು? ಹಾಂ, ಯಾವನಾದರೂ ಅಲ್ಪನಾಗಿದ್ದು ತಾನು ದೊಡ್ಡವನೆಂದು ಬೇರೆ ಬೇರೆ ಓದ್ಬೋಡ್ತಾನೆ. ಯಾಕೆ ಅದು ಮಕ್ಕಳು ಆಗಿಬಿಡ್ತಿಲ್ಲ? ಮೋಸಗೊಳಿಸಿದವನಾಗಿದ್ದಾನೆ. ಒಂದು ಸಲ ಓದಪ್ಪ. ಯಾವನಾದರೂ ಅಲ್ಪನಾಗಿದ್ದು ತಾನು ದೊಡ್ಡವನೆಂದು ಭಾವಿಸಿಕೊಂಡರೆ ತನ್ನನ್ನು ತಾನೇ ಮೋಸಗೊಳಿಸಿದವನಾಗಿದ್ದಾನೆ. ಯಾವನಾದ್ರೂ ಅಲ್ಪನಾಗಿದ್ದು ನಾನು ದೊಡ್ಡವನಿಂದ ಭಾವಿಸ್ಕೊಂಡ್ರೆ ಅವನಿಗೆ ಅವನೇ ಮೋಸ ಮಾಡ್ಕೊಂಡಂಗೆ. ಸರಿನಾ? ನಾನು ನೀನು ಅಲ್ಪರು ಕಣಪ್ಪ. ಇವತ್ತಿದ್ದು ನಾಳೆ ಸತ್ತೋಗ್ತೀವಿ. ಅಲ್ಪನಾಗಿದ್ದು ನಾ ದೊಡ್ಡವನು. ಇವತ್ತು ವಾರದ ಪೇಮೆಂಟ್ ಆಗ್ಬಿಡ್ಲಿ ಕೆಲವೊಂದು ಗಂಡಸರಿಗೆ. ಹಲೋ, ವಾರದಲ್ಲಿ ಪೇಮೆಂಟ್ ಆಗ್ಬಿಟ್ಟು ಸಾಕು, ಎಲ್ಲರೂ ಕಾಣಂಗೆ ನಡೆಯೋದು. ಜೋಬಲ್ ನೋಟ್ನ ಕಾಣಂಗೆ ಲೆಕ್ಕ ಹಾಕೋದು. ಅಲ್ಲಿಂದ 2 ದಿವಸ ಸಂಬಳ ಖಾಲಿ ಆದಮೇಲೆ ನಮಸ್ಕಾರ ಬುದ್ಧಿ, ನಮಸ್ಕಾರ ಅಣ್ಣ. ಸಂಬಳ ಆದಾಗ ಬಿಗ್ ಬಾಸು, ಸಂಬಳ ಇಲ್ಲದಾಗ ಕುಗ್ಗೋದು, ಕುಗ್ಗು ಬಾಸು. ಹಲ್ಲೆಲೂಯಾ. ಸಂಬಳ ಬಂದಾಗ ಕೆಲವೊಂದು ಜನ ಆಡೋ ಆಟ ನೋಡಬೇಕು. ಕೆಲವೊಂದು ಹೆಂಗಸರಂತೂ ₹1 ಉಳಿಸಿಡೋದಿಲ್ಲ ಕಣಮ್ಮ. ಬೇಜಾರು ನೋಡ್ಕೋಬೇಡಿ, ನಾ ಹೇಳ್ತಾ ಇದ್ದೀನಿ ಅಂತೇಳಿ. ಗಂಡ ತಂದು ಕೊಟ್ಟಾಗ ಸ್ವಲ್ಪ ಸ್ವಲ್ಪ ಉಳಿಸೋಕೆ ಪ್ರಯತ್ನ ಪಡ್ರಿ. ಇವತ್ತು ನಾನು 5 ಲಕ್ಷದ ಭೋಗ್ಯದ ಮನೆ ಮಾಡಬೇಕಿದ್ರೆ ನನ್ನ ಹೆಂಡತಿಗೆ ಕೊಟ್ಟ ಸಂಬಳನ ಉಳಿಸಿಟ್ಟೇ ಮಾಡಿದ್ದು. ಇದು ಹಂಗಲ್ಲ, ಗಂಡ ಸಂಬಳ ತರೋದು ಸರಿ, ಅದ 2 kg ಮಟನ್ ಬಂದ್ಬಿಡ್ತು. ತಿನ್ನಿ ಬೇಡ ತಳ್ದಿರ. ತಿಂದು ಸಾಲಗಾರಬೇಡಿ. ಮಗಳ ಮದುವೆಗೆ ಸಾಲ, ಮಗನ ಮದುವೆಗೆ ಸಾಲ, ಓದಲಿಕ್ಕೆ ಸಾಲ ಬೇಡ. ದುಡ್ದಿರೋದು ಸ್ವಲ್ಪ ಉಳಿಸೋಕೆ ಪ್ರಯತ್ನ ಪಡಿ. ಯಾಕಾಗೋದಿಲ್ಲ? ಮನೆಗೆ ನಾನು ಕಳೆದ ವಾರದಲ್ಲೇ ಹೇಳಿದ್ದೀನಿ, ತಿಂಗಳಿಗೆ ಒಂದ್ಸಲ ರೇಷನ್ ತೆಗಿಲಿಕ್ಕೆ ಅಭ್ಯಾಸ ಮಾಡಿ. ವಾರ ಡೈಲಿ ಅಂಗಡಿಗೆ ಹೋದರೆ ದರಿದ್ರ. ಕೇಳಿ, ವಾರ ಡೈಲಿ ಅಂಗಡಿಗೆ ಹೋದ್ರೆ ದರಿದ್ರ. ತಿಂಗಳಿಗೆ ಒಂದ್ಸಲ ಸಾಮಾನು ತೆಗೀರಿ. ವಾರ ಸಂಬಳ ಕೊಡುವಾಗ ವಾರಕ್ಕೆ ಒಂದ್ಸಲ ಸಾಮಾನು ತೆಗೆದ್ಬಿಟ್ಟು ಸ್ವಲ್ಪ ಜಾಸ್ತಿ ತೆಗೆದುಬಿಡಿ. ಅಲ್ಲಿಂದ ಆ ದುಡ್ಡನ್ನ ಕೂಡಿಸಿ ತಿಂಗಳಿಗೆ ಒಂದ್ಸಲ ತೆಗೀರಿ. ನಿಮ್ಮ ಹತ್ರ ದುಡ್ಡು ಉಳಿಲಿಲ್ಲ ಅಂತ ಕೇಳಿ. ಬದುಕಲಿಕ್ಕೆ ಗೊತ್ತಿಲ್ಲ, ನೆಲ ಡೊಂಕು ಅಂತ ಹೇಳೋದು. ಅಲ್ಲೆಲ್ಲೂಯಾ. ಯಾವನಾದ್ರೂ ಅಲ್ಪನಾಗಿದ್ದು ತನ್ನನ್ನು ದೊಡ್ಡವನಿಂದ ಭಾವಿಸಿಕೊಂಡ್ರೆ, ಅಮ್ಮ ತಾಯಿ ಭಾವಿಸಿಕೊಂಡ್ರೆ ಅವನು ಮೋಸಗೊಳಿಸ್ತಾನೆ. ನೆಕ್ಸ್ಟ್ ಕೆಳಗಡೆ ಹಾಕಿಯೋದಪ್ಪ. ಪ್ರತಿಯೊಬ್ಬನು ತಾನು ಮಾಡಿದ ಕೆಲಸವನ್ನು ಪರಿಶೋಧಿಸಲಿ. ಪ್ರತಿಯೊಬ್ಬರು ತಾನು ಮಾಡಿದ ಕೆಲಸವನ್ನು ಪರಿಶೋಧಿಸಲಿ. ಆಗ ಅವನು ತನ್ನ ನಿಮಿತ್ತದಿಂದ ಹೆಚ್ಚಳ ಪಡುವುದಕ್ಕೆ ಆಸ್ಪದವಾಗುವುದೇ ಹೊರತು ಮತ್ತೊಬ್ಬರ ನಿಮಿತ್ತದಿಂದ ಆಗುವುದಲ್ಲ. ಮತ್ತೊಬ್ಬರ ನಿಮಿತ್ತದಿಂದ ನೀ ಹೆಚ್ಚಳ ಪಡಬಾರ್ದು. ಮೊದಲು ನೀನು ಮಾಡಿರೋ ಕೆಲಸ ಕರೆಕ್ಟ್ ಆಗಿದೆ ಅಂತ ಯೋಚನೆ ಮಾಡು. ಇನ್ನು ಬಾಕಿ ವಾಕ್ಯನ ನೆಕ್ಸ್ಟ್ ವಾರದಲ್ಲಿ ಕೊಡ್ತೀನಿ. ಟೈಮ್ ಆಗೋಯ್ತು, 39 ನಿಮಿಷ ಆಗೋಯ್ತು. ಕೇಳಿಸ್ಕೊಳ್ಳಿ, ನೆಕ್ಸ್ಟ್ ವೀಕೆಲ್ಲ ಕೊಡ್ತೀನಿ, ಆಯಿತಾ? ಮೊದಲು ನೀವು ಮಾಡಿರೋಂಥ ಕೆಲಸನ ಪರಿಶೋಧಿಸ್ಕೊಳ್ಳಿ. ಹಲೋ, ಇನ್ನೊಂದ್ಸಲ ಓದ್ ಮಗಳ. ಪ್ರತಿಯೊಬ್ಬನು ತಾನು ಮಾಡಿದ ಕೆಲಸವನ್ನು ಪರಿಶೋಧಿಸಲಿ. ಮೊದಲು ನೀವು ಮಾಡೋದ ಕೆಲಸನ ಪರಿಶೋಧಿಸಲಿ. ನೀವು ಅವನಿಗೋಸ್ಕರ ಮಾಡ್ತಾ ಇದೆಯೋ ಅಥವಾ ದೇವರಿಗೋಸ್ಕರ ಮಾಡ್ತಾ ಇದೆಯೋ, ಯಜಮಾನರ ಮೆಚ್ಚಲಿಂದ ಮಾಡ್ತಾ ಇದೆಯೋ, ಪಾಸ್ಟರ್ ಮೆಚ್ಚಲಿಂದ ಮಾಡ್ತಾ ಇದೆಯೋ, ಜನಗಳ ಮೆಚ್ಚಲಿಂದ ಮಾಡ್ತಾ ಇದೆಯೋ? ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ದೇವರು ಮೆಚ್ಚೋಂಗ್ ಮಾಡಿ. ಮೆಚ್ಚುವಾಗೆ ನಾವು ಮಾಡೋದು. ದೇವರು ಮೆಚ್ಚೋಂಗ್ ಮಾಡಿದ್ರೆ ನೀವು ಆಶೀರ್ವದಿಸಲ್ಪಡ್ತೀರಾ. ಇಲ್ವಾ? ಇಲ್ಲೇ ಈ ಜಾಗದಲ್ಲೇ ಬಹುಮಾನ ನಿಮಗೆ. ಪರಲೋಕದಲ್ಲಿ ಬಹುಮಾನ ಇಲ್ಲ. 100% ಹೇಳ್ತೀನಿ. ನೆಕ್ಸ್ಟ್, ಆಗ ಅವನು ತನ್ನ ನಿಮಿತ್ತದಿಂದ ಹೆಚ್ಚಳ ಪಡುವುದಕ್ಕೆ ಆಸ್ಪದವಾಗುವುದೇ ಹೊರತು ಮತ್ತೊಬ್ಬರ ಮತ್ತೊಬ್ಬರಿಂದ ನೀವು ಹೆಚ್ಚಳ ಪಡಬೇಡಿ. ದೇವರಿಂದ ಹೆಚ್ಚಳ ಪಟ್ರೆ ಸಾಕು ನಾವು ಅಷ್ಟೇ. ಹಾಗಾದರೆ ಪುನಃ ಫಸ್ಟ್ ವಾಕ್ಯಕ್ಕೆ ಬರೋಣ. ಮತ್ತಾಯ 7ನೇ ಅಧ್ಯಾಯ 6ನೇ ವಾಕ್ಯ. ಫಸ್ಟ್ ವಾಕ್ಯ ಈಗ ನಾನು ಹೇಳ್ತೀನಿ. ಅಂತೂ ಜನರು ನಿಮಗೆ ಏನೇನು ಮಾಡಬೇಕೆಂದು ಅಪೇಕ್ಷಿಸುತ್ತೀರೋ ಅದನ್ನೇ ನೀವು ಅವರಿಗೆ ಮಾಡಿರಿ. ಇದೇ ಧರ್ಮಶಾಸ್ತ್ರದ ಮತ್ತು ಪ್ರವಾದಿಗಳ ತಾತ್ಪರ್ಯ. ಇದೇ ಬೈಬಲ್ ಪುಸ್ತಕದ ಮತ್ತು ಪ್ರವಾದಿಗಳ ತಾತ್ಪರ್ಯ. ಹಲೋ, ಬೈಬಲ್ ಮುಖ್ಯ ಹೇಳೋದೇ ಏನು ಗೊತ್ತಾ? ಅವನು ನಿನಗೆ ಮಾಡಲಿಲ್ಲ ಅಂತ ಕೊರಗಬೇಡ. ನೀನು ಅವನಿಗೆ ಏನು ಮಾಡ್ತಾ ಇದ್ಯಾ? ಜನಗಳಿಂದ ಏನು ಮಾಡಬೇಕು ಅಂತ ಅಪೇಕ್ಷೆ ಪಡಬೇಡ. ನೀನು
ನಿನ್ನ ಕೈಯಿಂದ ಏನು ಜನಗಳಿಗೆ ಮಾಡ್ತಾ ಇದೆಯಾ, ಏನು ದೇವರಿಗೆ ಮಾಡ್ತಾ ಇದೆಯಾ? ಸೌಂಡ್ ಇಲ್ಲ. ನಾ ಮಾಡೋದಿಲ್ಲ ಅಂದ್ರೆ ಹಠ ಮಾಡ್ತಿದ್ದೀರಿ ಇವ್ರು. ಮತ್ತೆ ಮಾತಾಡಿ ಮತ್ತೆ ಏನಲ್ಲ ಓ ಮುಂದಕ್ಕೆ ಹೇಳ್ತಾ ಇದ್ದಾರೆ ಅಂತ ಸುಮ್ಮನಾಗಿದ್ದೀರಾ? ಹಾಲೆಲೂಯಾ. ಇವತ್ತಿಂದ ಜನಗಳಿಗೋಸ್ಕರ ಪ್ರಯತ್ನ ವಾ ತಾಯಿ. ಹಾಲೆಲೂಯಾ. ಜನಗಳಿಗೋಸ್ಕರ ನೀವು ಮಾಡಕ್ ಹೋಗ್ಬೇಡಿ, ದೇವ್ರ ಮೆಚ್ಚಕ್ ಮಾಡಿ. ಜನಗಳಿಗೋಸ್ಕರ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ನಾನು ಏನು ಹೇಳ್ತೀನಿ ಗೊತ್ತಾ? ಒಂದು ನಿಮಿಷ ಇರಪ್ಪ. ಏನು ಮಾಡ್ಬೇಕು ಗೊತ್ತಾ? ಕಾಯಿಲೆದವ್ರು ಕಂಡಾಗ ನಿನ್ನ ಹತ್ರ 100 ರೂಪಾಯಿ ಇದ್ರೆ ಒಂದು 50 ಆದರೂ ಕೊಡು. ಒಬ್ಬ ಬರ್ತಾನೆ ಮನೆಗೆ, ಮನೆ ಬಂದ್ಬಿಟ್ಟು ಕೇಳ್ತಾನೆ, ಬಾಮ ನೀನು ಕೂತ್ಕೊಮ್ಮ, ಬಾ ನೀನು ಕೂತ್ಕೊ ಮುಂದೆ ಬಂದು. ಅಲ್ಲಲ್ಲಿಯ ಒಬ್ಬ ಬಂದ್ಬಿಟ್ಟು ಕೇಳ್ತಾನೆ, ಅಣ್ಣ ನನಗೆ ಒಂದು 100 ರೂಪಾಯಿ ಕೊಡೋಣ ಅಂತೇಳಿ. ಅವನ ಪರಿಸ್ಥಿತಿ ನೋಡಿ, ನಿಜವಾಗಿ ಅವನ ಕಷ್ಟದಲ್ಲಿದ್ದರೆ ಆ ವಾರ ಕಾರಣಕ್ಕೆ ಯಾಕಂದ್ರೆ ಪರವಾಗಿಲ್ಲ, ಅವನ ಜೀವ ಉಳಿಸಿ. ಬತ್ತಿದ್ದ ಯಾವಳಪ್ಪ ಮುದ್ಕೊಂಡವ ಬಚ್ಚರ್ಗು ಕಾಸಿದ್ದೆ ನಿಂತೀನಿ ಕೊಡವಾದ ನಮ್ಮ ಶೋಭಾ 20 ರೂಪಾಯಿ ಎತ್ಕೊಂಡ. ಹೌದು ನೋಡಿ, ಅವ್ರ ಪರಿಸ್ಥಿತಿ ನೋಡಿ. ಸುಳ್ಳು ಹೇಳ್ತಾರೆ ಕೆಲವೊಂದು ಜನ. ಮಗು ಎತ್ಕೊಂಡ್ಬಂದೆಲ್ಲ ಕೊಡ್ತಾರೆ, ಭಿಕ್ಷೆ ಕೇಳ್ತಾರೆ. ಸ್ವಲ್ಪ ನೋಡಿ, ಪವಿತ್ರಾತ್ಮನ ಕೇಳಿ, ನಾನು ಇಂಥವ್ರಿಗೆ ಹೆಲ್ಪ್ ಮಾಡ್ಬೋದು ಅಂತೇಳಿ. ನೀವು ಕೂಡ 100 ರೂಪಾಯಿಂದ ಒಂದು ಜೀವ ಉಳಿಬೋದು. ಅರ್ಥ ಮಾಡ್ಕೊಳ್ಳಿ. ನೀವು ಮಾಡಿದ ಕೆಲಸದಿಂದ ಒಬ್ಬರು ಹೊಟ್ಟೆ ತುಂಬೋದು. ಅರ್ಥ ಮಾಡ್ಕೊಳ್ಳಿ. ನಾನು ಚರ್ಚಿಗೆ ಹೋಗ್ತಾ ಇದ್ದೀನಿ, ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನಾನು ಯೇಸು ಸ್ವಾಮಿ ಮಗ, ಯೇಸು ಸ್ವಾಮಿ ಮಗಳು, ನನಗೆ ಪರಲೋಕ ಇದೆ ಅಂತ ಖುಷಿ ಪಡಬೇಡಿ. ನಿಮಗೆ ಪರಲೋಕ ಸಿಗ್ತದೆ ಗ್ಯಾರಂಟಿ. ಆದರೆ ಪರಲೋಕದಲ್ಲಿ ಬಹುಮಾನ ಇದೆ ಅಂತ ನೋಡಿ. ಇವತ್ತು ನಾವು ಪರಲೋಕಕ್ಕೆ ಹೋಗಕ್ಕೆ ಇಷ್ಟಪಡಬಾರ್ದು, ಪರಲೋಕದಲ್ಲಿ ಬಹುಮಾನ ಪಡೆದ ಮಕ್ಕಳಾಗಿ ಹೋಗ್ಬೇಕು ನಾವು. ಬರೀ ಪರಲೋಕಕ್ಕೆ ಆಸೆ ಪಡಬೇಡಿ. ಪರಲೋಕ ನಮಗೆ ಗ್ಯಾರಂಟಿ ಇದೆ, ಆದರೆ ಪರಲೋಕದಲ್ಲಿ ನಮಗೆ ಬಹುಮಾನಗಳಿದೆ. ಯೇಸು ಸ್ವಾಮಿನ ಅಷ್ಟು ದೂರದಲ್ಲಿ ನೋಡೋದಲ್ಲ, ಯೇಸು ಸ್ವಾಮಿ ಪಕ್ಕ ಹೋಗ್ಬೇಕು ನಾವು. ಅಲ್ಲೆಲುಯಾ, ಅಲ್ಲೆಲುಯಾ. ಸ್ಕೂಲಲ್ಲಿ ಎಲ್ಲ ಮಕ್ಕಳು ಕೂತಿರ್ತಾರೆ, ಆದರೆ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ ಬಂದವನಿಗೆ ಬೆಲೆ. ನಿಜ ಅಲ್ಲ? ಎಲ್ಲರೂ ಕೂತಿರ್ತಾರೆ. ಅದರಲ್ಲಿ ದಡ್ರು ಇರ್ತಾರೆ, ಒಳ್ಳೆಯವರು ಇರ್ತಾರೆ. ಅವರೆಲ್ಲ ಎಷ್ಟನೇ ಕ್ಲಾಸಲ್ಲಿ ಕೂತಿರ್ತಾರೆ? 10ನೇ ಕ್ಲಾಸಲ್ಲಿ ಕೂತಿರ್ತಾರೆ. ಆದರೆ ಅದರಲ್ಲಿ ಕೆಲವೊಂದು ಜನ ಆಯ್ಕೆ ಮಾಡಲ್ಪಟ್ಟಿರ್ತಾರೆ. ಆ ಆಯ್ಕೆ ಮಾಡಲ್ಪಟ್ಟ ಲೀಸ್ಟಲ್ಲಿ ನಾನು ನೀನು ಇರ್ಬೇಕನ್ರಿ. ಏಸಪ್ಪ ಹೇಳ್ಬೇಕು, ನನ್ನ ಮಗಳೇ ಹರ್ಷಿತಾ, ನನ್ನ ಮಗನೇ ಅಶೋಕ, ನನ್ನ ಮಗನೇ ಚಂದ್ರಶೇಖರ, ನನ್ನ ಮಗಳೇ ಪ್ರೇಮ ಅಂತ ಕರಿಬೇಕು. ಬರೀ ಸ್ವರ್ಗಕ್ಕೋಸ್ಕರ ಒದ್ದಾಡಬೇಡಿ, ಸ್ವರ್ಗದಲ್ಲಿ ನಾನು ಉನ್ನತ ಸ್ಥಾನದಲ್ಲಿರಬೇಕು. ಹಾಗಾದರೆ ಜನಗಳು ನಿನಗೆ ಮಾಡಲಿ ಅಂತ ಕಾಯೋದು ಬೇಡ, ಜನಗಳು ನಿನಗೆ ನಮಸ್ಕಾರ ಹೊಡಿಲಿ ಅಂತ ಕಾಯಬೇಡ. ಕೆಲವೊಂದು ಜನ ನಾನು ಯಾಕೆ ಮಾತಾಡಲಿ, ಅವಳೇ ಬೇಕಿರ ಮಾತಾಡಿಸ್ಲಿ, ಇದೊಂದು ರೋಗನಾ? ಏನು ಅವಳೇ ಬಂದು ಮಾತಾಡ್ಸ್ಲಿ, ನಾನು ಯಾಕೆ ಮಾತಾಡ್ತೀನಿ? ಒಂದಾ ಎರಡನೇದು, ಅಕಸ್ಮಾತ್ ಅವರೇ ಮಾತಾಡ್ಸ್ಕೊಂಡು ಬಂದಿರ್ಕೊಳ್ಳಿ, ಏನಮ್ಮ ಚೆನ್ನಾಗಿದೆ ಅಂತೇಳಿ. ಆಗ ಅಲ್ಲೂ ಆಕಾರ ನೋಡ್ದ, ಅವಳಿಗೆ ನನ್ನ ಕಾಲು ಬಿಡಕ್ಕೆ ಬಂದ್ರು ಅಂತೇಳಿ. ಆಗಲೇ ಕ್ಷಮಿಸ್ಬಿಡ್ರವ, ನೋಡ್ದ ಅವಳೇ ನನ್ನ ಕಾಲು ಬಿಡಕ್ಕೆ ಬಂದ್ರು. ಇದು ಹೇಳಕ್ ಹೋಗ್ಬೇಡಿ. ನಾವೇ ಮಾತಾಡ್ಸೋಣ, ನಾವೇ ಪ್ರೀತಿ ಮಾಡೋಣ. ಒಂದು ಹೇಳ ಪ್ರಿಯರೇ, ಕೊನೆಯದ ಒಂದು ಮಾತು ಮುಗಿಸ್ಬಿಡ್ಲ. ಪ್ರಾಣಿಗಳಿಗೆ ಮನಸ್ಸಲ್ಲಿ ಪ್ರೀತಿ ಇರ್ಬೇಕಂತೆ. ಬೆಕ್ಕನ ಒಂದು 2 ಸಲ ಒರೆಸ್ಬಿಡಿ, ಮ್ಯಾವ್ ಮ್ಯಾವ್ ಅಂತ ನಿಮ್ಮ ರೌಂಡ್ ಸುತ್ತಾಡ್ತದೆ. ನಾಯಿಗೊಂದು 2 ಬಿಸ್ಕೆಟ್ ಹಾಕ್ಬಿಡಿ, ಅದಕ್ಕೆ ನಿಮ್ಮ ಪ್ರೀತಿ ಬೇಕಂತೆ. ಆಗ ನಿಮ್ಮ ಜೊತೆಲಿರುವಂಥ ಸಹಪಾಠಿಗಳಿಗೆ ನಿಮ್ಮ ಪ್ರೀತಿ ಬೇಡವಾ? ಪ್ರೀತಿ ಇರೋದಕ್ಕೆ ಅಂತ ದೊಡ್ಡ ಆನೆನೇ ಪಳಗಿಸ್ತಾರೆ, ಪ್ರೀತಿ ಇರೋದಕ್ಕೆ ಹುಲಿಗಳನ್ನೇ ಪಳಗಿಸ್ತಾರಂತೆ. ಪ್ರೀತಿ ಇರೋವಾಗ ನಿನ್ನ ಪಕ್ಕದಲ್ಲಿ ಇರೋರನ್ನ ಬದಲಾಯಿಸಕ್ ಆಗೋದಿಲ್ವಾ? ಒಂದು ನಿಮಿಷ ಯೋಚನೆ ಮಾಡಿ, ಒಂದು ನಿಮಿಷ ಮಾತಾಡಬೇಡಿ, ಒಂದೇ ನಿಮಿಷ ಯೋಚನೆ ಮಾಡಿ. ಆನೆನೇ ಪಳಗಿಸ್ತಾರಂತೆ, ಹುಲಿ ಸಿಂಹನೇ ಸರ್ಕಸಲ್ಲಿ ಪಳಗಿಸ್ತಾರಂತೆ. ಅದು ಹೇಳ್ದಂಗೆ ಕೇಳ್ತದೆ. ಅದೇನು ಒಂದೇ ಟೊಡ್ದು ಸಾಕು, ಆ ಮನಸ್ಸು ಸತ್ತಾಗ್ಬಿಡ್ತಾನೆ. ಆಲ್ರೆಡಿ ಮನಸ್ಸ ಅಷ್ಟು ದೊಡ್ಡ ಆನೆನ ಪಳಗಿಸ್ತಾ ಇರಬೇಕಾದ್ರೆ ಯಾಕೆ ಪ್ರೀತಿಯಿಂದ ಬೇಡ. ಒಂದು ಸಲ ನಾವೆಲ್ಲ ಚಿಕ್ಕವರಾಗ ಆನೆ ಮಾವುತ ಕುಡ್ಕೊಂಡ್ಬಿಟ್ಟಿದ್ದ. ಆನೆ ಹೋಗ್ತಾ ಇತ್ತು ರೋಡಲ್ಲಿ, ಮಾವುತ ಕುಡ್ಕೊಂಡ್ಬಿಟ್ಟಿದ್ದಾನೆ. ಪೊಲೀಸರನ್ನು ಅವನು ಅರೆಸ್ಟ್ ಮಾಡ್ಬಿಟ್ರು. ನೀನು ಆನೆ ನೀನು ಕರ್ಕೊಂಡೋದ್ರೆ ಅದು ಜನಗಳು ತುಳ್ಬಿಟ್ಟು ಏನು ಮಾಡ್ತಿದ್ರಿ, ಮಾವುತನ ಅರೆಸ್ಟ್ ಮಾಡಿದ್ರು. ಮಾವುತನ ಅರೆಸ್ಟ್ ಮಾಡಿದಾಗ ಆನೆ ನೋಡ್ತಾ ಇತ್ತು, ನೆಟ್ಟಿಗೆ ಮಾವುತನಿಂದನೇ ಹೋಯ್ತು. ಮಾವುತನ ಒಳಗಡೆ ಸ್ಟೇಷನ್ ಒಳಗೆ ಹಾಕಿದಾಗ ಆನೆ ಏನು ಮಾಡಲಿಲ್ಲ, ಓ ಕಿರ್ಚಿತು. ಕಿರ್ಚಿದ ತಕ್ಷಣ ಮಾವುತನ ಕಳಿಸ್ಬಿಟ್ರು ಹೊರಗಡೆ. ಯಾಕೆ ಕಳ್ಸಿದ್ರು ಗೊತ್ತಾ? ಮಾವುತನ ಒಳಗಡೆ ಇಟ್ಕೊಂಡು ಏನು ಮಾಡ್ತಾ ಇದ್ದೀರಾ ಅಂತೇಳಿ. ಆನೆಗೆ ಅಷ್ಟು ಚಿಕ್ಕ ಮಾವುತನ ಮೇಲೆ ಅಷ್ಟು ಆಸೆ ಇದೆ. ಯಾರಮ್ಮ ಅದು? ಅಂತ ಹಾಡುಗಳನ್ನ ಹಾಕೊಂಡಿರಿ, ದೇವ್ರು ನಿಮ್ಗೆ ಒಳ್ಳೆ ಆಶೀರ್ವಾದ ಮಾಡ್ತಾರೆ. ಅದೇ ಹೇಳಲ್ಲ.
ಕೊನೆಗೆ ಆ ಆನೆ ಹೋಗ್ಬಿಟ್ಟು ಓ ಕಿರ್ಸಿದಾಗ ಮಾವುತನ ಹೊರಗಡೆ ಕಳಿಸ್ಬಿಟ್ರು. ಯಾಕೆ? ಮಾವುತನ ಮೇಲೆ ಇರೋ ಪ್ರೀತಿಗೆ. ಅಂತ ಆನೆಗಳನ್ನ ಪಳಗಿಸ್ಬೋದಂತೆ. ಆಗ ನಮ್ಮ ಪಕ್ಕದಲ್ಲಿ ಇರೋನ ಪಳಗಿಸೋಕ್ಕಾಗೋದಿಲ್ವಾ? ನಮ್ಮ ಕುಟುಂಬನ ಪಳಗಿಸೋಕ್ಕಾಗೋದಿಲ್ವಾ? ಇವತ್ತು ಪ್ರೀತಿ ಹೊಂದಿದ್ರೆ ಇಡೀ ಎಲ್ಲವನ್ನ ಗೆಲ್ಲಬಹುದು. ನೀವು ಜನಗಳ ಪ್ರೀತಿ ಮಾಡಿ, ನಿಮಗೆ ಆಟೋಮೆಟಿಕ್ ಆಗಿ ನಮಸ್ಕಾರ ಬರ್ತದೆ. ಜನಗಳ ಪ್ರೀತಿ ಮಾಡಿ, ಗೌರವದ ಸ್ಥಾನ ಸಿಗ್ತದೆ. ಜನಗಳ ಪ್ರೀತಿ ಮಾಡಿ, ನಿಮ್ಮನ್ನ ಮನೆಗೆ ಕರೀತಾರೆ. ಜನಗಳ ಪ್ರೀತಿ ಮಾಡಿ. ಕಳೆದ ವಾರ ಹೇಳಿದ್ದೀನಿ, ಕಾಲೇಜು ಮಕ್ಕಳ ಪ್ರೀತಿ ಅಲ್ಲ, ಯಥಾರ್ಥವಾದ ಹೃದಯದ ಪ್ರೀತಿ ಮಾಡಿದ್ರೆ ದೇವರ ಆಶೀರ್ವಾದ ಮಾಡ್ತಾರೆ. ನಾವು ಪ್ರಾರ್ಥನೆ ಮಾಡೋಣ. ಇವತ್ತು 10 ನಿಮಿಷ ಜಾಸ್ತಿ ಆಗೋಗ್ಬಿಟ್ಟೆ, ಕ್ಷಮಾಪಣೆ ಇರಲಿ. ಪರಲೋಕ ತಂದೆ, ಪ್ರಭು ಯೇಸು ನಮ್ಮ ತಂದೆಯಾದ ದೇವರೇ, ಪ್ರಭು ಯೇಸು ನಾಮದಲ್ಲಿ ಪವಿತ್ರಾತ್ಮ ಸಹಾಯಕ ಸ್ವಾಮಿ, ಇವತ್ತಿನ ದಿವಸ ಜನಗಳಿಗೆ ಅವರು ನನಗೆ ಮಾಡಲಿ ಅಂತ ನಾವು ಕಾಯಬಾರ್ದು ಸ್ವಾಮಿ. ನಾವು ಜನಗಳಿಗೆ ಏನು ಮಾಡ್ತಾ ಇದ್ದೀವಿ ಅಂತ ಕಾಯ್ಬೇಕಪ್ಪ. ದೇವರೇ ನನಗೆ ಆಶೀರ್ವಾದ ಮಾಡಲಿ ಅಂತ ಇಲ್ಲಿ ಬರಬಾರ್ದಪ್ಪ. ನಾನು ದೇವರಿಗೆ ಏನು ಮಾಡ್ತಾ ಇದ್ದೀನಿ ಅಂತ ಬರಬೇಕಪ್ಪ. ನಾ ದೇವರಿಗೆ ಕಾಣಿಕೆ ಕರೆಕ್ಟಾಗಿ ಕೊಡ್ತಾ ಇದ್ದೀನ, ಪ್ರಾರ್ಥನೆ ಕರೆಕ್ಟಾಗಿ ಕೊಡ್ತಾ ಇದ್ದೀನ, ದೇವ್ರ ಹೆಸರಲ್ಲಿ ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಇದ್ದೀನ, ದೇವ್ರ ಹೆಸರಲ್ಲಿ ಅನ್ನದಾನ ಮಾಡ್ತಿದ್ದೀನ, ದೇವ್ರ ಹೆಸರಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಇದನ್ನು ನಾವು ತಿಳ್ಕೊಬೇಕಪ್ಪ. ಕೆಲವೊಂದು ಜನ ದೇವರು ನನಗೆ ಮಾಡಲಿ ಅಂತ ಬರ್ತಾರೆ ಸ್ವಾಮಿ. ಇಲ್ಲ, ಅದು ತಪ್ಪು. ಕೆಲವೊಂದು ಜನ ಮನುಷ್ಯರು ನನಗೆ ಗೌರವ ಕೊಡಲಿ ಅಂತ ಬರ್ತಾರೆ ಸ್ವಾಮಿ. ಇಲ್ಲ, ನಾವೇ ಅವರಿಗೆ ಏನು ಮಾಡ್ತಾ ಇದ್ದೀವಿ ಇದನ್ನ ಅರ್ಥ ಮಾಡ್ಕೋಬೇಕಪ್ಪ. ಕೊನೆಯ ವಾಕ್ಯದಲ್ಲಿ ಹೇಳಿದಾಗೆ ಸ್ವಾಮಿ, ನಾವು ಗಲಾತ್ಯ 6:7 ಹೇಳಿದಾಗೆ ಸ್ವಾಮಿ, ನಾವು ಜನಗಳಿಗೆ ಏನು ಮಾಡ್ತಾ ಇದ್ದೀವಿ ಅಂತ ನಾವು ತಿಳ್ಕೊಬೇಕು ಸ್ವಾಮಿ. ಗಲಾತ್ಯ 6ನೇ ಅಧ್ಯಾಯ 3 ಮತ್ತು 4ನೇ ವಾಕ್ಯದಲ್ಲಿ ಹೇಳಿದಾಗೆ ಸ್ವಾಮಿ, ನಾವು ಜನಗಳಿಗೆ ಏನು ಮಾಡಬೇಕು, ನಮ್ಮ ಕೆಲಸವನ್ನು ಪರಿಶೋಧಿಸ್ಕೋಬೇಕು ಸ್ವಾಮಿ. ಅಪ್ಪ, ಆ ರೀತಿ ನೀವು ಮಾಡ್ತಿಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ. ನಮ್ಮ ಕುಟುಂಬನ ಮುಟ್ಟು, ನಿನ್ನ ರಾಜ್ಯದ ಮಹಿಮೆಗಾಗಿ ಉಪಯೋಗಿಸು. ನಮ್ಮ ಸಭೆಯನ್ನು ಮುಟ್ಟು, ನಮ್ಮ ಸೇವೆಯನ್ನು ಮುಟ್ಟಪ್ಪ. ಬರೆದಿರ್ತಕ್ಕಂಥ ಜನಗಳಿಗಾಗಿ ಸ್ತೋತ್ರಪ್ಪ. ನಿನ್ನೆ ರಾತ್ರಿ ಬಂದು ಓದಂಥ ಜನಗಳಿಗಾಗಿ ಸ್ತೋತ್ರಪ್ಪ. ನಮ್ಮ ಸಭೆಗಾಗಿ ಸ್ತೋತ್ರ. ಹಾಗೇನೆ ಸ್ವಾಮಿ, ನಮ್ಮ ಸಭೆಯ ದೊಡ್ಡ ಸಹಪಾಲಕರಾದ ತಿಮೋತಿ ಪಾಸ್ಟರ್ ಅವರಿಗೆ ಕೂಡ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಅವರ ಸಭೆಗಾಗಿ ಸ್ತೋತ್ರ, ಪಾಲ್ತಂಗಿ ಅವರ ಸಭೆಗಾಗಿ ಸ್ತೋತ್ರ. ಇದೆಲ್ಲದರ ಮೂಲಕ ನಿನ್ನ ನಾಮ ಮಹಿಮೆಗಲಿ. ಪ್ರಭು ಯೇಸುವಿನ ಅಭಿಷೇಕಗಳ ನಾಮದಲ್ಲಿ ಬೇಡಿ ಬಂತಂದೆ, ಆಮೆನ್.